ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಮಹಾಮಂಡಳಗಳಲ್ಲಿ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಮಹಾಮಂಡಳವು ಸಹ ಒಂದು. ಈ ಒಂದು ಮಹಾಮಂಡಳದ ಜವಾಬ್ದಾರಿ ಏನಂದರೆ, ಮಾಧ್ಯಮದ ಮುಖೇನ ಎಲ್ಲ ಸಹಕಾರಿಗಳಲ್ಲಿ ನಡೆಯುತ್ತಿರುವಂತಹ ವಿಷಯಗಳನ್ನು ಪ್ರಚಾರ ಮಾಡುವಂಥದ್ದು ಮತ್ತು ತಿಳಿಸುವಂತಹ ಕೆಲಸ. ಇದು ಪ್ರಿಂಟ್ ಮೀಡಿಯಾ ಒಂದು ಇದೆ, ಹಾಗೆ ಟಿವಿ ಮಾಧ್ಯಮ ಒಂದಿದೆ. ಈ ಒಂದು ಮಾಧ್ಯಮದ ಕುರಿತಾಗಿ ಮಹಾಮಂಡಳದ ಒಂದು ಸಾಮಾನ್ಯ ಸಭೆ, ವಾರ್ಷಿಕ ಸಾಮಾನ್ಯ ಸಭೆ, ಇವತ್ತು 8ನೇ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆ ಆಯೋಜಿಸಲಾಗಿದೆ. ಬನ್ನಿ, ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ನಡಾವಳಿಗಳು ಮಂಡನೆ ಆಗುತ್ತೆ, ಎಲ್ಲವನ್ನ ನೋಡೋಣ. ಗೌರವಾನ್ವಿತ ಸನ್ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಮಹಾಮಂಡಳದ ನಿರ್ದೇಶಕರಿಗೆ ಹೃತ್ಪೂರ್ವವಾದ ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರುತ್ತಾ, ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ವಿವಿಧ ಸಹಕಾರ ಸಂಘಗಳಿಂದ ಸಂಬಂಧಪಟ್ಟ ಇವತ್ತಿನ ದಿವಸ ಆಗಮಿಸಿದಂಥ ಗೌರವಾನ್ವಿತ ಎಲ್ಲ ಪ್ರತಿನಿಧಿಗಳಿಗೂ ಸಹ ಸಂಬಂಧಪಟ್ಟ ಸ್ವಾಗತವನ್ನು ಕೋರುತ್ತಾ, ಈ ಒಂದು 8ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಸಹಕಾರ ಟಿವಿ ಅವ್ರದ್ದು ಸಹ ಸಂಬಂಧಪಟ್ಟ ಬಂದಿದ್ದಾರೆ. ಮತ್ತು ವಿಶೇಷವಾದಂಥ ಸಂದರ್ಭದಲ್ಲಿ ಸಹಕಾರಿ ಟಿವಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಯುತ ಗುರುನಾಥ್ ಜಾಂತಿಕರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಬೇಕಂತ ಹೇಳಿ. ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಇದರ 8ನೇ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಗುರುನಾಥ್ ಜಾಂತಿಕರ್ ಅವರೇ, ಉಪಾಧ್ಯಕ್ಷರಾದ ಸತೀಶ್ ರವರೇ, ಪರಮಶಿವನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ನಿರ್ದೇಶಕ ಮಿತ್ರರೇ, ಭಾಗವಹಿಸಿರ್ತಕ್ಕಂಥ ಈ ಸುದ್ದಿ ಮಾಧ್ಯಮ ಸಂಸ್ಥೆಯ ಎಲ್ಲ ಪ್ರತಿನಿಧಿ ಮಿತ್ರರೇ, ಬಹುಶಃ ನಾನು ಉದ್ಘಾಟನಾ ಭಾಷಣ ಅಂತಕ್ಕಂಥ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ನಮ್ಮ ಪರಿಚಯವನ್ನೇ ಅದನ್ನು ಮಾಡ್ತಾರೆ, ಅವರೆಲ್ಲ ಪರಿಚಯವನ್ನೇ ಮಾಡ್ತಾರೆ. ನಾನು ಇಲ್ಲೇ ಹೊರಗಡೆ ಹೋಗ್ಬೇಕಾಗಿರೋದ್ರಿಂದ ಈ ಸಂಸ್ಥೆ ಕಳೆದ 8 ವರ್ಷದಲ್ಲಿ ಬಹಳ ದೊಡ್ಡ ಕನಸಿಟ್ಕೊಂಡು ಪ್ರಾರಂಭ ಆಗಿದೆ. ಈ ಕನಸನ್ನು ಆದಷ್ಟು ಬೇಗ ಯಾವ ಉದ್ದೇಶಕ್ಕೆ ಈ ಸಂಸ್ಥೆ ಹೆಚ್ಚು ಬಂಡವಾಳ ಹೊಂದಿ ಸಾಕಷ್ಟು ಇದು ಮಾಡಬೇಕು, ಕರ್ನಾಟಕದ ಮನೆಗಳಲ್ಲಿ ಕೂಡ ಈ ಸುದ್ದಿ ಮಾಧ್ಯಮದ ಸಹಕಾರಿಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಬಿತ್ತರಿಸಬೇಕು. ಸಹಕಾರ ಕ್ಷೇತ್ರ ದಿನಪ್ರತಿ ಒಂದು ದಿನ ಕಳೆದಂಗೂ ಕೂಡ ತನ್ನ ಅಸ್ತಿತ್ವವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತದೆ. ಇಡೀ ದೇಶದಲ್ಲಿ ಇವತ್ತು ಸಹಕಾರ ಕ್ಷೇತ್ರ ಒಂದು ಪ್ರಮುಖ ಸಾಧನೆಯ ಅಂಗವಾಗಿ ಇವತ್ತು ಪರಿಣಮಿಸ್ತಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಮಹತ್ವವನ್ನು ನೋಡಿದರೆ ಬಹುಶಃ ಆರ್ಥಿಕ ಬೆಳವಣಿಗೆಯಲ್ಲಿ ಸರ್ಕಾರದ ಪಾತ್ರನೂ ಕೂಡ ಸಹಕಾರಿಗಳ ಪಾತ್ರನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರ ಆಶಯನೂ ಕೂಡ ಆಗಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಸಿಗಬೇಕು. ಸಹಕಾರ ಕ್ಷೇತ್ರದ ವಿವಿಧ ಮಜಲುಗಳೇನಿದ್ದಾವೆ
ಆ ಎಲ್ಲ ಕ್ಷೇತ್ರಗಳ ಬಗ್ಗೆ ಪರಿಚಯ ಆಗಬೇಕು. ಆ ಪರಿಚಯ ಆಗ್ಬೇಕಂತಂದ್ರೆ ನಮ್ಮ ಬಸವೇಶ್ವರ ಸುದ್ದಿ ಮಾಧ್ಯಮ ಕರ್ನಾಟಕದ ಎಲ್ಲ ಗ್ರಾಮಗಳಿಗೂ ಕೂಡ ತಲುಪುವಂತಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯೂಟ್ಯೂಬ್ ಚಾನಲ್ಲು ಎಲ್ಲದೂ ಕೂಡ ಪ್ರಾರಂಭವಾಗಿದೆ. ಸಾಕಷ್ಟು ವಿಚಾರಗಳು ತಿಳಿತಾ ಇದ್ದಾವೆ. ನಾವೆಲ್ಲರೂ ಕೂಡ ಇನ್ನೂ ಎಲ್ಲ ಸಹಕಾರಿಗಳು ನಾವೇನಿದ್ದೀವಲ್ಲ, ಇದು ಏನಾದರೂ ನಿರೀಕ್ಷಿತ ಮಟ್ಟದ ಬೆಳವಣಿಗೆ ಏನಿದೆ ಆ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಸಹಕರಿಸ್ತಕ್ಕಂಥ ಅವಶ್ಯಕತೆ ಇದೆ. ನಾವೆಲ್ಲರೂ ಸೇರಿ ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೆ ಸಹಕಾರ ಕೊಟ್ಟು ಈ ಒಂದು ಚಳುವಳಿಯನ್ನು ಬೆಳೆಸಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ. ಈ ಸುದ್ದಿ ಮಾಧ್ಯಮ ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಫೆಡರೇಷನ್ ಆಗಿ ಬೇರೆ ಬೇರೆ ಯಾವ ರೀತಿ ಫೆಡರೇಷನ್ಗಳಿದ್ದಾವೆ ಆ ಮಟ್ಟಕ್ಕೆ ಬೆಳೆಯುವಂಥ ಒಂದು ಇದು ಫೆಡರೇಷನ್ ಆಗಲಿ. ಯಾಕಂದರೆ ಇದು ಪ್ರಚಾರ ಕೊಡ್ತಕ್ಕಂಥ ಸಂಸ್ಥೆ ಇದು ಎಲ್ಲರಿಗಿಂತ ಮುಂದೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ. ಆ ಆಶಯದಂತೆ ಬೆಳವಣಿಗೆ ಹೊಂದಲಿ ಅಂತ ಹಾರೈಸಿ ತಮ್ಮೆಲ್ಲರೂ ಈ ಒಂದು ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಸಾಕಾರ. ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಾಂತಿಕರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ರವರೇ, ಇನ್ನು ಉಳಿದೆಲ್ಲ ಆತ್ಮೀಯ ನಿರ್ದೇಶಕ ಬಂಧುಗಳೇ ಹಾಗೂ ಸದಸ್ಯ ಬಂಧುಗಳೇ, ತಾಯಂದಿರೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನೋದು. ಲಿಂಗ ಅಂದ್ಕೊಂಡೆ ನೀವು ವೀರಶೈವರ ಲಿಂಗ ಅನ್ನೋ ಭಾವನೆ ಇಟ್ಕೊಂಬೇಡಿ. ಗೊತ್ತೇನಾಗಿದೆ, ನಮ್ಮ ಸೌಹಾರ್ದ ಫೆಡರೇಷನ್ ಅಧ್ಯಕ್ಷರು ಹೇಳಿದ್ರು 8ನೇ ವಾರ್ಷಿಕ ಸಭೆ ಇದು. ಇಷ್ಟೊತ್ತಿಗೆ ಬಸವೇಶ್ವರ ಸುದ್ದಿ ಮಾಧ್ಯಮ ಒಂದು ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ಚಾನಲ್ ಆಗಬೇಕಾಗಿತ್ತು. ದುರ್ದೈವ 12ನೇ ಶತಮಾನದಲ್ಲೂ ಬಸವಣ್ಣನ ವಿರೋಧ ಮಾಡತಕ್ಕಂಥ ಜನ ಇದ್ದರು. ಇವತ್ತು ಬಸವಣ್ಣನ ಹೆಸರನ್ನ ವಿರೋಧ ಮಾಡತಕ್ಕಂಥ ಜನ ಇದ್ದಾರೆ, ಇಲ್ಲದೇ ಇಲ್ಲ. ಆದರೆ ಬಸವಣ್ಣ ಇಸ್ ಎ ಯೂನಿವರ್ಸಲ್ ಮ್ಯಾನ್. ಇವತ್ತು ನಮ್ಮ ಸರ್ಕಾರದಲ್ಲಿ ಬಸವೇಶ್ವರರ ಫೋಟೋವನ್ನು ಎಲ್ಲ ಕಚೇರಿಗಳಲ್ಲಿ ಹಾಕಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆದೇಶ ಕೊಡ್ತಿದ್ದಾರೆ. ಆದರೆ ಹೇಳೋದೊಂದು ಮಾಡೋದೊಂದು ಮನುಷ್ಯ. ಅದಕ್ಕೆ ನಾನು ಈ ವಚನ ಮೊದಲು ಯಾಕೆ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವಂದರೆ ಆ ಭಗವಂತ ಹೇಗೆ ಮೆಚ್ತಾನೆ ಅಂತ. ಇವತ್ತು ಜನ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡೋದಕ್ಕೆ ಆ ಬಸವಣ್ಣನ ಹೆಸರನ್ನೇ ವಿರೋಧ ಮಾಡ್ತಕ್ಕಂಥ ಜನ ಜಾಸ್ತಿ ಆಗ್ತಾರೆ. ಸರ್ಕಾರದಲ್ಲೇ ಜಾಸ್ತಿ ಆಗ್ತಾರೆ. ಹೇಳೋದೊಂದು ಬರ್ತಾರೆ ಬಸವಣ್ಣ ಅಂತ, ಬಸವಣ್ಣ ಹಾಗೆ ಹೀಗೆ ದಲಿತರಿಗೆ ಧ್ವನಿ ಕೊಟ್ಟ, ದಲಿತರ ಉದ್ಧಾರಕ. ಬಸವಣ್ಣನ ಸುತ್ತ ಇದ್ದಂಥವ್ರು ಯಾರು ವಿವರಿಸೋರು ಇರಲಿಲ್ಲ. ಅವನು ಸುತ್ತ ಇದ್ದಂಥವ್ರು ಎಲ್ಲ ದಲಿತ ವರ್ಗದವರೇ, ಅವರನ್ನೇ ಆತ ಉದ್ಧಾರ ಮಾಡಿದ್ದು. ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು. ಇಷ್ಟೊತ್ತಿಗೆ ಬಹುಶಃ ಇಡೀ ಸಹಕಾರ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಇದು, ಬೃಹತ್ ಕ್ಷೇತ್ರ ಇದು. ಎಲ್ಲರೂ ಉದಾರ ಮನಸ್ಸಿನಿಂದ ಮನಸ್ಸು ಮಾಡಿದ್ರೆ ಬಹುಶಃ ಇಷ್ಟೊತ್ತಿಗೆ 200 ಕೋಟಿ ಸಬ್ಸ್ಕ್ರಿಪ್ಷನ್ ಆಗ್ತಾ ಇತ್ತು, ಶೇರ್ ಕ್ಯಾಪಿಟಲ್ ಕರೆಕ್ಟ್ ಆಗ್ತಾ ಇತ್ತು. ನನಗೆ ಭಾಳ ನೋವಾಗ್ತಾ ಇತ್ತು. ನಾನು ಅದಕ್ಕೆ ಹೇಳ್ತಾ ಇದ್ದೆ ಅಧ್ಯಕ್ಷರಿಗೆ, ಅವತ್ತು ವಿರೋಧ ಮಾಡ್ತಕ್ಕಂಥವ್ರು ಇದ್ರು 12ನೇ ಶತಮಾನದಲ್ಲಿ, ಇವತ್ತು 21ರಲ್ಲೂ ವಿರೋಧ ಮಾಡ್ತಕ್ಕಂಥ ಜನ ಇದ್ದಾರೆ. ಇದು ಯಾವತ್ತೂ ಇದು ಹೋಗೋದಿಲ್ಲ. ದಯಮಾಡಿ ಆ ಬಸವಣ್ಣ ಹೆಸರು ತೆಗೆದ್ಬಿಟ್ಟು ಬರೇ ಸುದ್ದಿ ಮಾಧ್ಯಮ ಅಂತ ಇಟ್ಬಿಡ್ರಿ, ಎಲ್ಲ ಅವಾಗ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೊರಗಡೆ ಕುಳಿತಿದ್ದಾಗ ಹೇಳಿದೆ. ವಿರೋಧ ಮಾಡಿದ್ರಲ್ಲಿ ಅರ್ಥ ಇಲ್ಲ. ಮನಸ್ಸು ವೈಶಾಲ್ಯತೆ ಇರಬೇಕು, ಒಳ್ಳೆ ಭಾವನೆ ಇರಬೇಕು, ನುಡಿದಂತೆ ನಡಿಬೇಕು. ಅಂಥ ಜನ ಇನ್ನೂ ಹುಟ್ಟು ಬರೋದಿಲ್ಲ. ಎಷ್ಟೇ ವರ್ಷ ಇದು ನಾವು ಇದು ಹೆಸರು ಇಟ್ಕೊಂಡು ಹೋದರೆ 200 ಕೋಟಿ ಶೇರ್ ಕ್ಯಾಪಿಟಲ್ನ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಇದನ್ನು ಸಂಸ್ಥಾಪನೆ ಮಾಡಿದಂಥ SS ಪಾಟೀಲ್ರು ಅವ್ರ ಮನಸ್ಸಿಗೆ ತುಂಬ ಖೇದವಾಗಿದೆ, ನೋವಾಗಿದೆ. ಬಸವೇಶ್ವರ ಹೆಸರಿರೋದ್ರಿಂದ ಯಾರು ಇವತ್ತು ಶೇರ್ ಕ್ಯಾಪಿಟಲ್ ಕೊಡ್ತಾ ಇಲ್ಲ ಅಂತ ನಾವು ಹೇಳಿದ್ರೆ, ಅವ್ರು ನಿಮ್ಮ ಎಷ್ಟೋ ಬಂದ ಮಾಡ್ಕೊ ಹೋಗ್ರಿ.
ನಾನು ಬರೋದಿಲ್ಲ ಅಂತಕ್ಕಂಥ, ಯಾಕೆಂದ್ರೆ ಅವ್ರಿಗೆ ಬಸವಣ್ಣ ಅಂದರೆ ಮೈಯಲ್ಲಿ ನೂರು ಹೇಳ್ತದೆ. ಬಸವಣ್ಣ ಅಂತ ಕೆಲಸ ಮಾಡಿದರೆ ನನಗಿಂತ ಕೆರೆಯರಿಲ್ಲ, ಶಿವಭಕ್ತರಿಗಿಂತ ಕೆರೆಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಏನ ಮನಸಾಕ್ಷಿಯಿಂದ ಬಸವಣ್ಣ. ಇವತ್ತು ಏನಾಗಿದೆ, ಪಾದನೂ ಇಲ್ಲ ಮನಸ್ಸು ಇಲ್ಲ, ಎರಡೂ ಇಲ್ಲ ಇವತ್ತು. ಹಾಗಾಗಿದೆ ಇಂಥ ಸ್ಥಿತಿಲಿ ಈ ಸಮಾಜ ನಾವು ಕಟ್ಟಕ್ಕಾಗುತ್ತಾ, ಈ ಸಂಸ್ಥೆನ ಕಟ್ಟಕ್ಕಾಗ್ತದೆ, ನನಗೆ ನೋವಾಗತ್ತೆ. ನಾನು ಮಾತಾಡಬಾರ್ದು ಇಂಥ ಮಾತುಗಳನ್ನ. ಯಾಕೆಂದರೆ ಇವತ್ತು ಯಾಕೆ ನಮಗೆ ಶೇರ್ ಕ್ಯಾಪಿಟಲ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದೇ ಉದ್ದೇಶ. ಅವತ್ತು ಸಮಾಜವನ್ನು ಒಟ್ಟು ಬಸವಣ್ಣ ಏನು ವೀರೇಶ್ವರಿಗಾಗಿ ಹುಟ್ಟಲಿಲ್ಲ, ಅವನು ದೊಡ್ಡ ದೊಡ್ಡ ಸಮಾಜದವನು. ಬ್ರಾಹ್ಮಣ ಆಗಿದ್ದಂಥ ಬಸವಣ್ಣ ವೀರಶೈವ ಧರ್ಮಕ್ಕೆ ಬಂದಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಥೆನ ಹೇಳೋಕೆ ಹೋಗಲ್ಲ, ಇಷ್ಟ ಇಲ್ಲ, ನಿಮ್ಗೆ ಗೊತ್ತಿರೋದೆ. ಅದನ್ನು ಕಿತ್ತು ಜನಿವಾರನ ಕಿತ್ತು 8ನೇ ವಯಸ್ಸಿನಲ್ಲಿ ಬಂದು ಈ ಜಾತೀಯತೆಯನ್ನು ಹೋರಾಡ್ಬೇಕಂತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಂಬೇಡ್ಕರ್ ಅವ್ರು ಮಾಡಿದ್ದು ಅದೇ ಕೆಲಸ, ಬಸವಣ್ಣ ಮಾಡಿದ್ದು ಅದೇ ಕೆಲಸ. ಆದರೆ ಇವತ್ತು ಜಾತಿ ದಿನ ಬೆಳಗಾದ್ರೆ ಬಾರಿ ಜಾತಿಯ ಆ ಮಾತುಗಳು ನಿಂತೇ ಇಲ್ಲ. ಸರ್ಕಾರದಲ್ಲೂ ನಿಂತಿಲ್ಲ, ಸಾರ್ವಜನಿಕರಲ್ಲೂ ನಿಂತಿಲ್ಲ, ರಾಜಕೀಯ ಮುಖಂಡರುಗಳಲ್ಲೂ ನಿಂತಿಲ್ಲ. ಜಾತಿ ಸೆನ್ಸಸ್ ತಗೊಳ್ತಾ ಇದೆ. ಇದು ನಡೀತಾ ಇದೆ. ನನಗೆ ಬಹಳ ನೋವಾಗ್ತದೆ. ದಯಮಾಡಿ ನನಗೆ ಮಾತಾಡದೆ ಇಂಥ ತಪ್ಪು ಭಾವನೆ ಮಾಡ್ಕೋಬೇಡಿ. ಬಸವಣ್ಣ ಬಿಟ್ಟು ಇವತ್ತಿಲ್ಲ. ನೀವು ಬಸವಣ್ಣನ ಹೆಸರು ತೆಗೆದ್ರು ಬಸವಣ್ಣ ಏನು ಹಾಳಾಗೋಗಲ್ಲ. ಬಸವಣ್ಣ ಇದ್ದೇ ಇರ್ತಾನೆ, ಅವ್ನು ಬೆಳೆತಲೇ ಇದೆ. ಅವ್ನ ಬೆಳವಣಿಗೆಯನ್ನು ಯಾರು ತಪ್ಸಕ್ಕಾಗಲ್ಲ. ಇವತ್ತು ಲಂಡನ್ನಲ್ಲಿ ಬಸವಣ್ಣ ಸ್ಥಾಪಿತನಾಗಿದೆ. ಲಂಡನ್ನಲ್ಲಿ ಇನ್ನು ಕೆಲವೇ 1 or 2 months ಆಗಿ ಲಂಡನ್ನಿನ ಪಾರ್ಲಿಮೆಂಟ್ನಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮತ್ತು ಅಲ್ಲಿನ ಪ್ರಧಾನಮಂತ್ರಿಗಳು ಬಸವೇಶ್ವರ ಜಯಂತಿಯನ್ನು ಮಾಡ್ತಕ್ಕಂಥ ಸಂದರ್ಭ ಈಗ ಸೃಷ್ಟಿಯಾಗದೆ ಮಾಡ್ತಾರೆ. ಯಾಕಂದರೆ ಆ ವಿಷಯ ನನಗೂ ಕೂಡ ಬಂದಿದೆ. ಅಂದಮೇಲೆ ಅವರು ಬಸವಣ್ಣನ ಓದ್ತಾರೆ. ನಮ್ಮ ಕರ್ನಾಟಕ ಜನ ಯಾವ ಜನವನ್ನು ಜಾತೀಯತೆಯನ್ನು ಹೋರಾಡಿಸ್ಬೇಕು, ಸಮಾನತೆ ತರಬೇಕು, ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕು ಅಂತ ಹೇಳೋ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಆ ಬಸವಣ್ಣ ನಾವು ವಿರೋಧ ಮಾಡಿಕೊಂಡು ಇವತ್ತು ಈ ಸಂಸ್ಥೆ ಇನ್ನು ಕುಂಟಾದ ಪಾಪ ಅಧ್ಯಕ್ಷರು ಊರೂರು ಸುತ್ತಾವ್ರೆ. ಆದರೂ ಸೇರ್ಕೊಡೋದಕ್ಕೆ ನಾನು ಒಂದು ಸಂಸ್ಥೆಗೆ ನನ್ನ ಏರಿಯಾಕ್ಕೆ 1 ಲಕ್ಷ ಸ್ಯಾಂಕ್ಷನ್ ಮಾಡೋದು, ಕೊನೆಗೆ ಬಂದು ಇನ್ನೊಬ್ಬ ಅಧ್ಯಕ್ಷ ಅದನ್ನು ಸ್ಟಾಪ್ ಮಾಡೋದು. ಹೆಸರು ನೋಡ್ಬೇಕು, ನಮ್ಗೆ ನೋವು ಆಗ್ತದೆ, ಖಂಡಿತ ನೋವಾಗುತ್ತೆ. ಬ್ಯಾಂಕ್ ನಾನು ಹೆಸರು ಹೇಳಕ್ಕೆ ಹೋಗಿಲ್ಲ, ಹೇಳೋದು ಬೇಡ, ಸ್ಟಾಪ್ ಮಾಡಿದ್ರು. ನಾನೇ ಮೊಟ್ಟ ಮೊದಲಿಗೆ ಶೇರ್ ಕ್ಯಾಪಿಟಲ್ ಕೊಟ್ಟಂಥವನು. ಫಸ್ಟ್ ಅಂದೆ ಬಸವಣ್ಣ ರಸೀಟ್ ಕೇಳಿ. ಯಾಕೆಂದರೆ ಬಸವಣ್ಣ ಇದು ಯೂನಿವರ್ಸಲ್ ಮಾನ, ಎಲ್ರಿಗೂ ಬೇಕಾಗಿರತಕ್ಕಂಥ. ಇವತ್ತು ಹರಿಜನರ ಮನೆಗೆ ಹೋಗಿ ಬಸವಣ್ಣನ ಫೋಟೋ ಇಟ್ಕೊಂಡಿದ್ದಾರೆ ಹರಿಜನರ ಮನೆಯಲ್ಲಿ. ಓಕೆ, ಧ್ವನಿ ಕೊಟ್ಟಂಥವನು ಬಸವಣ್ಣ ಮೊದಲಿಗೆ. ತದನಂತರ ಅಂಬೇಡ್ಕರ್ ಬಂದಿರ್ಬೋದು, 20 ಲಕ್ಷ ಪದವಿ, ಅದು ಬೇರೆ ವಿಚಾರ. ಅಂದರೆ ಇವತ್ತು ಆತನನ್ನು ವಿರೋಧಿಸಿ ನಾವು ಆ ಹೆಸರು ಇರಬಾರ್ದು, ಅದು ಇರೋದ್ರಿಂದ ನಾವು ಕೊಡೋದಿಲ್ಲ, ಇದು 50 ಕೋಟಿ ಕೊಡ್ತಿದ್ದೆ, 100 ಕೋಟಿ ಕೊಡ್ತಿದ್ದೆ ಅಂತ ಮಾತಾಡ್ತಕ್ಕಂಥ ಜನ ಅದೇ ವೇದಿಕೆ ಮೇಲೆ ಬಸವ ಜಯಂತಿ ಸಮಾರಂಭದಲ್ಲಿ ಬಂದು ಬೇರೆ ರೀತಿ ಮಾತಾಡ್ತಾರೆ. ಬಸವಣ್ಣ ಹಾಗೆ, ಬಸವಣ್ಣ ಹೀಗೆ ಮಾತಾಡ್ತಾರೆ. ಇದು ಬೇಕಾ? ಇಂಥ ಜನ ನಾವು ಎದ್ದು ತಂದಬೇಕಾಗುತ್ತೆ, ನಾಚಿಕೆ ಆಗುತ್ತೆ. ದಯಮಾಡಿ ಕ್ಷಮಿಸಿ, ನಾನು ಹೆಚ್ಚಿಗೆ ಮಾತನ್ನು ಮುಂದುವರ್ಸೋದಿಲ್ಲ. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷತೆ, ನಮ್ಮ ಆಡಳಿತ ಮಂದಿ ಎಲ್ಲ ನಿರ್ದೇಶಕರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಒಂದು ಕಾರ್ಯಕ್ರಮ 8ನೇ ವಾರ್ಷಿಕ ಸಾಮಾನ್ಯ ಸಭೆಯ ಒಂದು ವಿಷಯಗಳನ್ನು ಶ್ರೀಯುತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ಶರಣಗೌಡ ಜಿ ಪಾಟೀಲ್ ಅವರು ನೆರವೇರಿಸಿಕೊಡ್ಬೇಕಂತೇಳಿ ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ 8ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇಂದಿನ ದಿವಸ ಅಂದರೆ 24 ಆಗಸ್ಟ್ 2024 ಶನಿವಾರ ಇವತ್ತಿನ ದಿವಸ ಈ ಒಂದು ಸೌಹಾರ್ದ ಸಹಕಾರಿ ಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರು ಸಾಮಾನ್ಯ ಸಭೆ ವಿಷಯಗಳನ್ನು ಮಂಡಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಆತ್ಮೀಯ ಸಹಕಾರಿ ಬಂಧುಗಳೇ, ತಮಗೆ ತಿಳಿದಾಗೆ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ 7 ವಸಂತಗಳನ್ನು ಸಂವತ್ಸರವನ್ನು ಸ್ಮರಿಸಿ 8ನೇ ವರ್ಷದಲ್ಲಿ ಕಾಲಿಟ್ಟಂಥ ಸಂದರ್ಭದಲ್ಲಿ
ಈ ಎಂಟನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದ್ದೀವಿ. ಈ ವಾರ್ಷಿಕ ಸಾಮಾನ್ಯ ಸಭೆ ವಿಷಯಗಳನ್ನು ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ದೀನಿ. ಒಂದನೇ ವಿಷಯ ಬಂದು 8ನೇ ವಾರ್ಷಿಕ ಸಾಮಾನ್ಯ ಸಭೆ ನೋಟಿಸನ್ನು ಓದಿ ದಾಖಲಿಸಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದೆ ಸರ್. ನೋಟಿಸ್ಗಳನ್ನು ತಮಗೆಲ್ಲರಿಗೂ ಸಹ ಕನ್ನಡದ ಬಾರಿ ಹೇಳಿದಂಗೆ ಈ ಬಾರಿದು ಇಮೇಲ್ಗಳು ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲರೂ ಸಹ ಅಫಿಷಿಯಲ್ ಇಮೇಲ್ ಗಳಿಗೆ ಕಳಿಸುವಂಥದ್ದು ಮತ್ತು ವಿಶ್ವನಾಥ್ ಅವರು ತಮ್ಮೆಲ್ಲರೂ ದೂರವಾಣಿಗಳ ಸಂಬಂಧಪಟ್ಟ ಮಾಡುವಂಥದ್ದು ಇದೆ. ಈ ಬಾರಿ ವಾಟ್ಸಪ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿದ್ದು ಏನೇ ವಿಷಯಗಳು ಇದ್ರೂ ಸಹ ಈ ಸಬ್ಸ್ಕ್ರಿಪ್ಷನ್ ಏನು ಸಹಕಾರಿ ಟಿವಿದಾಗಿದೆ ಅದಕ್ಕೆ ಕಳಿಸುವಂಥದ್ದಾಗುತ್ತೆ. ಅದಕ್ಕಾಗಿ ತಾವೆಲ್ಲರೂ ಸಹ ಸಹಕಾರಿ ಟಿವಿಯನ್ನು ಸಬ್ಸ್ಕ್ರಿಪ್ಷನ್ ಅನ್ನು ಸಂಬಂಧಪಟ್ಟ ಮಾಡೋದ್ರ ಮೂಲಕ ಆಗುತ್ತೆ ಮತ್ತು ಸಹಕಾರಿ ಮಹಾಮಂಡಳದ ಸುದ್ದಿ ಮಾಧ್ಯಮ ಮಂಡಳದ ಏನೇ ನ್ಯೂಸ್ಗಳಿದ್ರೂ ಸಹ ತಮಗೆ ಕಳಿಸುವಂಥದ್ದಾಗುತ್ತೆ. ಅದಕ್ಕೆ ತಾವೆಲ್ಲರೂ ಸಹ ತಮ್ಮ ಮೇಲ್ ಐಡಿಗಳನ್ನು ಮತ್ತು ವಾಟ್ಸಪ್ ನಂಬರ್ಗಳನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಪ್ರತಿನಿಧಿಗಳಿಗೆ ಕೇಳ್ತಾ ಈ ವಾರ್ಷಿಕ ಸಭೆಯ ನೋಟಿಸನ್ನು ಓದಿ ದಾಖಲಿಸಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೀನಿ ಸರ್. ಓಕೆ ಸರ್, ಧನ್ಯವಾದಗಳು. ವಿಷಯ 2, 7ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿ ಮತ್ತು ನಿರ್ಣಯಗಳನ್ನು ಓದಿ ದೃಢೀಕರಿಸಲಿಕ್ಕೆ ಈ ಪುಟ ಸಂಖ್ಯೆ ಇದರ ಸಂಬಂಧ ಕೊಟ್ಟಿದೆ. ಇದನ್ನು ಸಂಬಂಧಪಟ್ಟ ಮತ್ತು ಇದನ್ನು 1% ಬಗ್ಗೆ ಹೋರಾಟ ಮಾಡಿರುವಂಥದ್ದು ಸರ್ಕಾರದ ಜೊತೆಗೆ ಮತ್ತು ಬಿಲ್ಡಿಂಗ್ ಪಡ್ ಇದು 4 ಮೇಜರ್ ಆಗಿರುವಂಥ 1% ಸಂಬಂಧಪಟ್ಟಂಗೆ ಏನು ಕಾಯ್ದೆ ತಿದ್ದುಪಡಿ ಆಯಿತು. ಸನ್ಮಾನ್ಯ SS ಪಾಟೀಲ್ ಆಗಿದ್ದು ಅಧ್ಯಕ್ಷರು ಎಲ್ಲರೂ ಕೂಡಿ ಸಂಬಂಧಪಟ್ಟಾಗ ಈ ಕಾಯ್ದೆ ತಿದ್ದುಪಡಿ ಸಮಿತಿಯನ್ನು ಮಾಡಿದರು ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ. ಅದನ್ನು ಸಹ ಸಂಬಂಧಪಟ್ಟಾಗ ಅಲ್ಲಿ ಉಲ್ಲೇಖ ಮಾಡಿ ಈ ಸಮಿತಿ ಮೂಲಕನೇ ಒಂದು ಶಿಫಾರಸನ್ನು ನೀವು ಕೊಡಿ, ಮುಂದೆ ನಾವು CM ಮೂಲಕ ಅಥವಾ ಸಚಿವರ ಮೂಲಕ ಎಲ್ಲ ಮಾಡಿಸ್ಕೊತೀವಿ ಅಂತೇಳಿ ಅದಕ್ಕೂ ಸಹ ಮಾನ್ಯ ಅಧ್ಯಕ್ಷರು ಮತ್ತು ನಿರ್ದೇಶಕರೆಲ್ಲರೂ ಕೂಡಿ ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಅದರ ಸಂಬಂಧಪಟ್ಟಾಗ ಸಮಿತಿ ಅಧ್ಯಕ್ಷರು ಮೊದಲನೇ ಇದು ಸಂಬಂಧಪಟ್ಟಾಗೆ SS ಪಾಟೀಲ್ ಹೇಳಿದಂಗೆ ನನಗಿಲ್ಲ ಅದು ಮಾಡ್ತೀವಿ ಬಾರಿ ನೀವು ಕೊಡಿ ರೈಟಿಂಗ್ ಅಲ್ಲಿ ಅಂತ ತಿಳಿಸಲಾಗ ಅವ್ರು ಬಂದ ಕೇಸಿನ ಒಂದು ರೈಟಿಂಗ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ಹೋಗಿ ಅದನ್ನು ಫಾಲೋ ಅಪ್ ಸಹ ಮಾಡಿದ್ರು. 1% ಈ ಕಾಯ್ದೆ ತಿದ್ದುಪಡಿ ಸಮಿತಿ ವರದಿ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ತಿಳಿದು ಬಂದ ಪ್ರಕಾರವಾಗಿ ಅದರಲ್ಲಿ ಇಲ್ಲ ಸರ್ ತಿದ್ದುಪಡಿ ಇಲ್ಲ ಸರ್. ಸಮಿತಿ ವರದಿನೂ ಕೊಟ್ಟಿದ್ದಾರಲ್ಲ, ವರದಿನೂ ಸಲ್ಲಿಕೆ ಆಗಿದೆ ಸರ್ಕಾರಕ್ಕೆ. ಆ ವರದಿಯಲ್ಲೂ ಸಹ ಸಂಬಂಧಪಟ್ಟ ಏನು 1% ಬಗ್ಗೆ ಅಥವಾ 10% ಬಗ್ಗೆ ಏನು ಉಲ್ಲೇಖ ಇಲ್ಲ ಸರ್. ಅದು ಅಲ್ಲದೆ ಸಂಬಂಧಪಟ್ಟ ಬಿಲ್ಡಿಂಗ್ ಅನ್ನ ಕೇಳಿದ್ದೇವೆ ನಾವು. ಹಿಂದೆ ನಿರ್ಮಾಣ ಭವನ ಸಂಯುಕ್ತ ಸಹಕಾರಿ ಕಚೇರಿ ಇತ್ತು, ಅದು PWD ಸಂಬಂಧಪಟ್ಟಾಗ ಸುಮಾರು ಒಂದು 7-8 ಬಾರಿ ಅಂತ ಅನ್ಸುತ್ತೆ ನಮ್ಮ ಸ್ಟಾಫ್ ಇಂದ ಮಾಡಿದ್ದು. ಅಧ್ಯಕ್ಷರು ಸಹ ಸಂಬಂಧಪಟ್ಟ ಕಂಟಿನ್ಯೂಸ್ ಫಾಲೋ ಹೋಗಿದ್ದಾರೆ. ಆ ಫೈಲು ಅಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ ಸರ್, ಅಷ್ಟೇ ಇಟ್ಟಿದ್ದಾರೆ. ನಾವು ತೊಗೊಂಬನ್ನಿ ಅಂತಂದ್ರೆ ತಗೊಂಡು ಹೋಗ್ತೀವಿ ಅಂತ ಮುಂದೆ ಮಿನಿಸ್ಟ್ರಿಗೆ ಆಗಿರ್ಬೋದು, ಹೈಯರ್ ಅಥಾರಿಟಿ ಆಗಿರ್ಬೋದು. 1% ಕೊಡೋದ್ರ ಬಗ್ಗೆ ಹೇಳಿದೆ, ಎಲ್ಲ ಕ್ಲಿಯರೆನ್ಸ್ ಆಗಿ ಬಂದಿದೆ. ಎಷ್ಟು ರೆಂಟ್ ಕೊಡಬೇಕು, ನಾಮಿನಲ್ ರೆಂಟ್ ಎಲ್ಲ ಸಂಬಂಧ ಡಿಸ್ಕಷನ್ ಆಗಿದೆ. ತೊಗೊಂಬಂದ್ರೆ ಮಾತ್ರ ನಾವು ಬೇರೆ ಹೈಯರ್ ಅಥಾರಿಟಿ ತೊಗೊಂಡೋಗ್ಬೇಕಾಗುತ್ತೆ, ಇಲ್ಲದರದಲ್ಲೇ ಇದೆ ಫೈಲ್ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಸಹ ಸಂಬಂಧಪಟ್ಟಾಗ 2 ಮೇಜರು. ಅದು ಬಿಟ್ಟರೆ ಷೇರು ಸಂಗ್ರಹ ಆಗಿರುವಂಥದ್ದು ಸಬ್ಜೆಕ್ಟ್ ಇದೆ. ಮುಂದೆ ಎಷ್ಟು ಜನ ಸದಸ್ಯರಾಗಿದ್ದರು ಅಂತ ನಿಮಗೆ ಮತ್ತೆ ಸರ್ಕಾರ ಸಿಂಚನ ಅಂತ ಮ್ಯಾಗ್ಝಿನ್ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಇದು ಮಂತ್ಲಿ ಪ್ರಿಂಟ್ ಆಗ್ತಾ ಇದೆ. ಅದನ್ನು ಕೇವಲ 250 ಜನಕ್ಕೆ ಅಷ್ಟೇ ಇದಾಗ್ತದೆ. ಎಲ್ಲ AR DR ಆಫೀಸ್ಗಳಿಗೆ, ಸರ್ಕಾರದಲ್ಲಿ RCS ಆಫೀಸು, ಸೆಕ್ರೆಟರಿಯೇಟ್ ಆಫೀಸು ಈ ಥರ ಹೋಗ್ತಾ ಇದೆ ಮಿನಿಸ್ಟರ್ ಆಫೀಸಿಗೆ. ಅದನ್ನು 128 ಜನ ನಮ್ಮ ಸದಸ್ಯರು ಮತ್ತು 125 ಜನ ಈ ಥರ ಕಾಂಪ್ಲಿಮೆಂಟ್ 250 405 ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಅದನ್ನೊಂದು ಸಂಖ್ಯೆ ಏನಾದರೂ ಅಟ್ಲೀಸ್ಟ್ ಅದನ್ನು ಎಲ್ಲ ಸೇರಿ ಒಂದು 100 ಶೇರ್ಸ್ಗಳನ್ನು ಅದಕ್ಕೆ ಮೆಂಬರ್ಶಿಪ್ ಏನಾದ್ರು ಮಾಡಿದ್ರೆ ಸರ್ಕಾರ ಸಿಂಚನ ಮಂತ್ಲಿ ಬರ್ತಾ ಇದೆ. ಮತ್ತು ಬೇರೆ ಎಲ್ಲ ಮ್ಯಾಗ್ಝಿನ್ಗಳಿಗಿಂತಲೂ ಉತ್ತಮ. ಕನಿಷ್ಠ ಇದರಲ್ಲಿ 3 ರಿಂದ 4 ಆರ್ಟಿಕಲ್ಸ್ಗಳು ಇರ್ತಾವೆ. 3 ಆರ್ಟಿಕಲ್ ಅಂತೂ ಇರ್ತದೆ. ಪ್ರಸಕ್ತ ವಾರ್ಷಿಕ ಸಂಬಂಧಪಟ್ಟಂಗೆ ಆಸ್ತಿ ಮತ್ತು ಜವಾಬ್ದಾರಿ ತಟ್ಟೆಗಳಲ್ಲಿ ಓದಿದ್ರೆ ಸಂಬಂಧಪಟ್ಟು ತಮ್ಗೆ ಗೊತ್ತಾಗಿದೆ ಏನಿದೆ ಮಹಾಮಂಡಳದಿಂದ ಸಂಬಂಧಪಟ್ಟಂಗೆ ಸದಸ್ಯರ ಷೇರು ಬಂಡವಾಳನ ನಾವು ಏನು ಒದಗಿಸಿದ್ದೇವೆ ಇದರಲ್ಲಿ ಅದರ ಸಂಬಂಧಪಟ್ಟಂಗೆ ವಿವರಗಳನ್ನು ಕೊಟ್ಟಿದ್ದಾರೆ. 2023-24ನೇ ಸಾಲಿಗೆ ಸಂಬಂಧಪಟ್ಟ 2,52,25,500 ರೂಪಾಯಿಗಳನ್ನು ಷೇರು ಬಂಡವಾಳದ ಮೊತ್ತ ಇದೆ. ಅಪಧನ ನಿಧಿ ಅಂತೇಳಿ ನಾವು ಸಂಗ್ರಹ ಮಾಡಿದಂಥದ್ದು ಏನು ರಿಸರ್ವ್ಸ್ ತೆಗೆದಿಟ್ಟಿದ್ದೇವೆ ಅದನ್ನು 13,27,844 ರೂಪಾಯಿ ಇದೆ. ಇತರ ನಿಧಿಗಳು ಬೇರೆ ಬೇರೆ ಕಟ್ಟಡ ನಿಧಿ, ಅಭಿವೃದ್ಧಿ ನಿಧಿ, ಸಾಮಾನ್ಯ ನಿಧಿ, ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿ ಮತ್ತು ದಾನ ಧರ್ಮದ ನಿಧಿಗಳಂತೇಳಿ ಈ ರೀತಿ ನಿಧಿಗಳನ್ನು ಸಹ ಸಂಬಂಧಪಟ್ಟಂಗೆ ಮಾಡಿದೆವು. ಆ ನಿಧಿಗಳು ಒಟ್ಟಾರೆಯಾಗಿ ಸಂಬಂಧಪಟ್ಟಂಗೆ ಸೇರಿಸಿದೆ. ಇದರದ್ದು ಆ ಮೊತ್ತವನ್ನು ಸೇರಿಸಲು ಸಂಬಂಧಪಟ್ಟಂಗೆ ಅವಕಾಶಗಳು ಇತ್ತು. ಅವಕಾಶಗಳನ್ನು ಕೆಲವೊಂದು ಪ್ರೊವಿಷನ್ಸ್ಗಳನ್ನು ಮಾಡಿದ್ದೇವೆ. ಯಾವ್ಯಾವ ಮಾಡಿದ್ವಿ ಅಂತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದೆ. ಅದನ್ನು ಸಿಬ್ಬಂದಿ ವೇತನ ಅಂತಿದೆ. ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳು ಇಲ್ಲಿ ನೇಮಕ ಮಾಡಿಕೊಂಡಿಲ್ಲ ಮತ್ತು ಅದಕ್ಕೆ ಯಾವುದೋ ಪ್ರೊವಿಷನ್ಸ್ಗಳನ್ನು ಮಾಡಿರೋದಿಲ್ಲ. ಲೆಕ್ಕ ಪರಿಶೋಧನಾ ಶುಲ್ಕದ ಮೊತ್ತವನ್ನು ಸಹ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಸೇರಿಸಿ ಅವರು ಪ್ರೊವಿಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಸತಿ ಇದೆಲ್ಲ ಪೇಮೆಂಟ್ ಮಾಡಬೇಕು. ನಾವು ಲಾಸ್ಟ್ ಟೈಮ್ ಸಹ ಇಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅಧ್ಯಕ್ಷರು ಅದನ್ನು ಪೇಮೆಂಟ್ ಮಾಡಂತ ಇದೆ ಸರ್. ಚಾರ್ಟೆಡ್ ಅಕೌಂಟೆಂಟ್ ಅವ್ರದ್ದು ಅದನ್ನು ಸೇರಿಸಿ ಒಟ್ಟು ಪ್ರೊವಿಷನನ್ನು ಮಾಡಿದೆ ಸರ್. ನೆಕ್ಸ್ಟ್ ಇಯರ್ಗೆ ಅದನ್ನು ಪೇಮೆಂಟ್ ಮಾಡೋಂಥದ್ದಿದೆ. ಸರ್ಕಾರ ಶಿಕ್ಷಣ ನಿಧಿಯನ್ನು ಪಾವತಿ ಮಾಡೋಂಥದ್ದು ಇದೆ. 17,881 ರೂಪಾಯಿ ಸರ್ಕಾರ ಶಿಕ್ಷಣ ನಿಧಿಯನ್ನು ಪೇಮೆಂಟ್ ಮಾಡೋಂಥದ್ದಿದೆ. ಒಟ್ಟು ಈ ಬಾರಿದು ನಿವ್ವಳ ಲಾಭ ಆಗಿರುವಂಥ 2023-24ನೇ ಸಾಲಿಗೆ 9,72,263 ರೂಪಾಯಿ ಇದಕ್ಕೆ ಈಗಾಗಿರುವಂಥದ್ದು ಲಾಭ. ಏನೇನು ಇದರ ಸಂಬಂಧಪಟ್ಟಂಗೆ ವಿವರಗಳು ಈ ಭಾಗದಲ್ಲಿ ಕೊಟ್ಟಿರುವಂಥದ್ದು ಅಂತಂದರೆ ಅಪೆಕ್ಸ್ ಬ್ಯಾಂಕಿನಲ್ಲಿ ಬ್ಯಾಂಕಿನ ಶುಲ್ಕ ನಗದು ಶುಲ್ಕ 20,000 ರೂಪಾಯಿ ಸಂಬಂಧಪಟ್ಟಾಗಿದೆ. ಬ್ಯಾಂಕ್ಗಳಲ್ಲಿ ಅಪೆಕ್ಸ್ ಬ್ಯಾಂಕ್ ಖಾತೆಯಲ್ಲಿ 3,17,904 ರೂಪಾಯಿ ಇರುತ್ತೆ. BDCs ಬ್ಯಾಂಕಿನಲ್ಲಿ 14,049 ರೂಪಾಯಿ ಇದೆ. SBI ಖಾತೆಯಲ್ಲಿ ಸಂಬಂಧಪಟ್ಟ 1,00,000
260 ರೂಪಾಯಿ ಇದೆ. ಒಟ್ಟಾರೆಯಾಗಿ ಈ ಮೊತ್ತಗಳನ್ನು ಸಂಬಂಧಪಟ್ಟ ಬ್ಯಾಂಕಲ್ಲಿದ್ದು ಹೂಡಿಕೆಗಳನ್ನು ನಾವು 3 ಬ್ಯಾಂಕ್ಗಳಲ್ಲಿ ಮೇನ್ ಆಗಿ ಮಾಡಿರುವಂಥದ್ದು. ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 1 ಕೋಟಿ ರೂಪಾಯಿ, ದಕ್ಷಿಣ ಕನ್ನಡ ಕೇಂದ್ರ DCC ಬ್ಯಾಂಕಿನಲ್ಲಿ ಸಂಬಂಧಪಟ್ಟ 1 ಕೋಟಿ ರೂಪಾಯಿ, ವಿಕಾಸ್ ಬ್ಯಾಂಕಿನಲ್ಲಿ 87,08,755 ರೂಪಾಯಿ. ಈ ರೀತಿಯಾದಂಥ 2,87,08,755 ರೂಪಾಯಿಗಳನ್ನು ನಾವು ಒಟ್ಟು ಹೂಡಿಕೆಗಳನ್ನು ಮಾಡಲಾಗ್ತಿದೆ, ಇನ್ಕ್ಲೂಡಿಂಗ್ ಶೇರ್ ಅಮೌಂಟು ಮತ್ತು ರಿಸರ್ವ್ಸ್ ಏನು ಫಂಡ್ ಇದೆ ಆ ಫಂಡ್ ಎರಡೂ ಸೇರಿಸಿ ಸಂಬಂಧಿಸಿದಂಗೆ FDಗಳನ್ನು ಮಾಡೋಂಥದ್ದು. ಸ್ಥಿರಾಸ್ತಿಗಳಂತೂ ಮೇಜರ್ ನಮಗೆ ಇರೋಂಥದ್ದು ಒಂದು ಮೊಬೈಲನ್ನು 2015-16ರಲ್ಲಿ ಒಂದು ಮೊಬೈಲನ್ನು ತೆಗೆದುಕೊಂಡಿತ್ತು, ಅದು ಆಗಿರ್ಬೋದು, ಗಣಕಯಂತ್ರ ಆಗಿರ್ಬೋದು, ಮತ್ತು ಟ್ರೇಡ್ ಮಾರ್ಕನ್ನು ಮಾಡಿಸಿದ್ವಿ ಬಸವೇಶ್ವರ ಲೋಗೋದಿಂದ ಸಂಬಂಧಪಟ್ಟಿದೆ. ಇದು ಈ ಸಂಸ್ಥೆಯ ಆಸ್ತಿಗಳಂತೆ ಅದನ್ನು ಪರಿಗಣಿಸಿ ವಿಷಯವು 24-25ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಅನುಮೋದಿಸುವುದು. ಈಗಾಗಲೇ ಪುಟ ಸಂಖ್ಯೆ 6 ಮತ್ತು 7ರಲ್ಲಿ ಕೊಟ್ಟಿದೆ. 24-25ನೇ ಸಾಲಿನಲ್ಲಿ ಸಂಬಂಧಪಟ್ಟ ಯಾವ್ಯಾವ ಚಟುವಟಿಕೆಗಳನ್ನು ನಾವು ನಿರ್ವಹಿಸಬಹುದು ಅಂತ ಅನ್ನೋದ್ರ ಬಗ್ಗೆ ಈ ರೀತಿಯಾದಂಥ ಒಂದು ಕಾರ್ಯಯೋಜನೆ ಕೊಟ್ಟಿದೆ. ದಯವಿಟ್ಟು ಸಹಕಾರಿಗಳು ಅದರ ಬಗ್ಗೆ ಈ ಪಾಯಿಂಟ್ಗಳು ಒಂದು 10 ಇದೆ, ತಾವು ಹೇಳಿದ್ರೆ ಅದನ್ನು ತಮ್ಮ ಎದುರುಗಡೆ ಹೇಳ್ತೀವಿ ಸರ್. ಆಗ್ಬೋದು ಸರ್? ಪ್ರತಿ ಜಿಲ್ಲೆಯಲ್ಲಿ ಸಹಕಾರಿಗಳ ಅಗತ್ಯತೆ ಅನುಸಾರವಾಗಿ ಒಂದು ದಿನದ ಒಂದು ತರಬೇತಿ ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಉಪವಿಧಿಯಲ್ಲಿ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡೋದು ಒಂದು ಪಾರ್ಟ್ ಇದೆ ಸಹಕಾರಿ ಟಿವಿ ಬಸವೇಶ್ವರ ಸುದ್ದಿ ಮಾಧ್ಯಮ ಮಹಾಮಂಡಳದ್ದು. ಒಂದು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಅಟ್ಲೀಸ್ಟ್ 30 ಜಿಲ್ಲೆಗಳಾದ್ರೂ ನಾವು ಅಥವಾ 15 ಜಿಲ್ಲೆಗಳ ಆಯೋಜನೆ ಮಾಡಿದ್ರೆ 15 ಜಿಲ್ಲೆ ಸೆಲೆಕ್ಟ್ ಮಾಡಿ 15 ಜಿಲ್ಲೆಗಳಲ್ಲಿ ಒಂದು ಏನು ಅಗತ್ಯತೆ ಇದೆ 59 ಆಕ್ಟ್ ಇರುವಂಥ ಸಹಕಾರ ಸಂಘಗಳಿಗೆ ಆ ವಿಷಯದ ಆಧಾರದ ಮೇಲೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದಿದೆ. ಅದಕ್ಕಾಗಿ ಇಲ್ಲಿದ್ದ ಸಹಕಾರಿಗಳು ನೀವು ಹೇಳಿದ್ರೆ ಸುಮಾರು ಒಂದು 2-3 ಜನ ಮಾಡಿದ್ದಾರೆ. ಡೈರೆಕ್ಟರ್ಸ್ಗಳು ಆ ಜಿಲ್ಲೆಯಲ್ಲಿ ಆಸಕ್ತಿ ತಗೊಂಡು ಇವನ್ ನೀವು ಅಮೌಂಟ್ ಕೊಡಬೇಡಿ ಸರ್ ಮಹಾಮಂಡಳದಿಂದ, ನಮ್ಮ ಕೋಆಪರೇಟಿವ್ ಸೊಸೈಟಿದಲ್ಲೇ ಮಾಡಿ ಅಂತ ಕೆಲವೊಬ್ಬರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನೀವು ಇನಿಷಿಯೇಟ್ ತೊಗೊಂಡ್ರೆ ಆ ಜಿಲ್ಲೆಯಲ್ಲಿ 59 ಆಕ್ಟ್ ಅಲ್ಲಿ ಇರುವಂಥ ಸಹಕಾರ ಸಂಘಗಳಿಗೆ ಅದನ್ನ ವಿಶೇಷವಾಗಿ ಒತ್ತು ಕೊಟ್ಟು ಆಕ್ಟ್ ಆಗಿ ಅಮೆಂಡ್ಮೆಂಟ್ ಏನಾದರೂ ಜಾರಿ ಆಯ್ತಪ್ಪ ಅಂದ್ರೆ ಅದನ್ನು ಅಂಶ ಸೇರಿಸಿಕೊಂಡು ಒಂದು ದಿನದ ಒಂದು ವೃತ್ತಿಪರತೆ ಕಾಯ್ದೆ ಸಂಬಂಧಪಟ್ಟಾಗೆ ಆಗಿರ್ಬೋದು, ಈ ಲೆಕ್ಕಪತ್ರಗಳು ಸಂಬಂಧಪಟ್ಟಾಗ ಆಗಿರ್ಬೋದು, ಒಂದು ದಿನದ ಒಂದು ಕಾರ್ಯಾಗಾರವನ್ನು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತೇಳಿ ಒಂದು 5 ಲಕ್ಷ ಸಂಬಂಧಪಟ್ಟಂಗೆ ನಾವು ಷೇರು ಬಂಡ ಇದನ್ನು ಕೇಳಿದೆವು. ಮತ್ತು ರಾಜ್ಯ ಅಪೆಕ್ಸ್ ಬ್ಯಾಂಕ್, ಇದು ನಮ್ಮೆಲ್ಲ ರಾಜ್ಯದಲ್ಲಿರುವಂತಹ ಮಾತೃ ಅಪೆಕ್ಸ್ ಬ್ಯಾಂಕ್ ಆಗಿರೋದ್ರಿಂದ ಅದರಿಂದ 25 ಲಕ್ಷಗಳು ಈ ತರ ಮಹಾಮಂಡಲದ 2 ಟಾರ್ಗೆಟ್ ಅನ್ನು ಇಟ್ಟುಕೊಂಡು ಆಲ್ DCC ಬ್ಯಾಂಕ್ಗಳು ಯಾವ ಇದ್ರವರಿಗೆ ಆಗಿಲ್ವೋ ಅವರದ್ದು ಎಲ್ಲರೂ ಸಹ ಶೇರ್ಸ್ಗಳನ್ನು ಪಡೀಲಿಕ್ಕೆ ಸದಸ್ಯರು ಮತ್ತು ಆಡಳಿತ ಮಂಡಳಿ ಮಾಡಬೇಕು. ಮತ್ತು 25 ಲಕ್ಷ ರೂಪಾಯಿಗಳನ್ನು ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಈ ತರ ಮಿನಿಮಮ್ ಇದನ್ನು ಇಟ್ಕೊಂಡಿರೋದು. ಇದೊಂದು ಪ್ರಯತ್ನ ಸಂಬಂಧಪಟ್ಟ ಇದು ಆಕ್ಷನ್ ಪ್ಲಾನ್ ಅಲ್ಲಿ ಇರುವಂಥದ್ದು. 3ನೇದು ಬಂದು ರಾಜ್ಯದಲ್ಲಿರುವಂತಹ ಕನಿಷ್ಠ 1,000 ಸೌಹಾರ್ದ ಸಹಕಾರಿ ಸಂಸ್ಥೆಗಳದು ಅದು ಸಹ ಇದರಲ್ಲಿ ಬಂದಿದೆ ಸರ್. ಅದನ್ನ ಇರುವಂತಹ ಸೌಹಾರ್ದ ಸಹಕಾರಿಗಳು ಯಾವಿದೆ ಅದರಿಂದ ಷೇರು ಸಂಗ್ರಹಗಳನ್ನು ಮಾಡುವಂತ ಒಂದು ಗುರಿಯನ್ನ ಇಟ್ಕೊಳ್ಬೇಕು ಅಂತ ಅದನ್ನ ಇದೆ. ರಾಜ್ಯದಲ್ಲಿರುವಂತಹ 3,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಸಹಕಾರಿ ಸಂಘಗಳು 5,000-6,000 ಇದ್ರು ಸಹ 3,000 ಯಾವ್ದು ಪ್ರಾಫಿಟ್ ಅಂತಾರೋ ಅಥವಾ ಇದು ಹಿಂದೆ DR ಮತ್ತು RCS ಆಫೀಸಿಂದ ಪಡೆದುಕೊಂಡಂತ ಡಾಟಾ 3,000 ಈ ತರ ಸಶಕ್ತವಾಗಿರುವಂತಹ ಪ್ಯಾಕ್ಸ್ಗಳು ಅಂತ ಹೇಳಿ ವರ್ಣನೆ ಮಾಡಿರೋದ್ರಿಂದ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳಿಂದ ಶೇರ್ಸ್ಗಳನ್ನ ಪಡೆದುಕೊಳ್ಳುವಂಥದ್ದು ಕ್ರಮ ಇಡುವುದರ ಬಗ್ಗೆ ಇದೆ. ರಾಜ್ಯದಲ್ಲಿರುವ 5,000 MPCS ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸ್ಗಳು ಏನಿದಾವೆ ಲಾಭದಲ್ಲಿರುವಂಥದ್ದು ಅಂತ MPCSಗಳಿಂದ ಶೇರ್ಗಳನ್ನು ಸಂಗ್ರಹ ಮಾಡುವಂಥದ್ದು. ರಾಜ್ಯದಲ್ಲಿರುವಂತಹ 200 ಪಟ್ಟಣ ಸಹಕಾರ ಲಾಭದಲ್ಲಿರುವಂತಹ ಪಟ್ಟಣ ಸಹಕಾರಿ ಸಂಸ್ಥೆಗಳ ಬ್ಯಾಂಕ್ಗಳಿಂದ ಶೇರ್ಸ್ಗಳನ್ನು ಸಂಗ್ರಹ ಮಾಡುವಂಥದ್ದು. ಸ್ಯಾಟಲೈಟ್ TV ಚಾನೆಲ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮವನ್ನು ಜರುಗಿಸುವಂಥದ್ದು, ಅಟ್ಲೀಸ್ಟ್ ಇನಿಷಿಯೇಷನ್ ಆದರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಇದೆ. ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ನಿರ್ದೇಶಕರಿಗೆ 2 ದಿನಗಳ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು. ರಾಜ್ಯದಲ್ಲಿರುವಂತಹ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಿಂದ ಜಾಹೀರಾತನ್ನು ಪಡ್ಕೊಂಡು ಬಸವೇಶ್ವರ ಸುದ್ದಿ ಮಾಧ್ಯಮದ ಏನು ಇದಿದೆ ಅದರ ಸಂಬಂಧಪಟ್ಟಂಗೆ ನಿರಂತರವಾದಂತಹ ಪ್ರಸಾರ ಮತ್ತು ಪ್ರಚಾರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇದಾಗಿದೆ. ಮತ್ತು ಸಹಕಾರ ಸಿಂಚನ ಏನಿದೆ ಅದಕ್ಕೆ 10,000 ಒಂದು ಪೋಷಕರು ಅಥವಾ ಏನಂತ ಹೇಳ್ತೀರಿ ಆ ಥರ ಸಂಬಂಧಪಟ್ಟ ಆಜೀವ ಸೇವಾಪತ್ರವನ್ನು ಪಡ್ಕೊಂಡು ಅದರಿಂದ 1,000 ಸಹಕಾರಿ ಸಂಸ್ಥೆಗಳಿಂದ ಆ ರೀತಿಯಾಗಿ ಪಡ್ಕೊಳ್ಬೇಕು ಅಂತ ನಾನಂತ ಇದನ್ನಿಟ್ಟು ಅದರಿಂದ ಏನು ಇಂಟ್ರೆಸ್ಟ್ ಅಮೌಂಟ್ ಇದೆ ಅದರಿಂದನೇ ಈ ಮ್ಯಾಗ್ಝಿನ್ ಆಗಬೇಕು. ಈ ಮ್ಯಾಗ್ಝಿನ್ ನಾವು ಪ್ರತಿ ತಿಂಗಳು ಅಮೌಂಟ್ ಅನ್ನು ಕೊಡ್ತಾ ಇದ್ದೀವಿ, 27,000 ಸಂಬಂಧಪಟ್ಟ ಬರ್ತಾ ಇದೆ. ಅದನ್ನು ಅದರಿಂದ ಯಾವುದೇ ರೀತಿಯಾದಂಥ ಅಮೌಂಟ್ ಖರ್ಚು ಮಾಡಬಾರ್ದು. ಆ ಏನು ಇಂಟ್ರೆಸ್ಟ್ ಅಮೌಂಟ್ ಆಜೀವ ಜೀವ ಸದಸ್ಯತೆಯಿಂದ ಬರ್ತದೆ ಅದರ ಇಂಟ್ರೆಸ್ಟ್ ಅಮೌಂಟ್ ಮೇಲೆ ಆ ಪತ್ರಿಕೆಯನ್ನು ಪ್ರತಿ ತಿಂಗಳು ಪ್ರಿಂಟ್ ಆಗಿ ಎಲ್ಲರಿಗೂ ಸಹ ಏನು ಹೇಳ್ತಾ ಇದ್ದಾರೆ ಆ ಥರ ತಲುಪುವಂಥದ್ದಾಗಬೇಕು. ಅದು ಒಂದು ಸಂಸ್ಥೆಯವರು ಬಂದಿದ್ದಾರೆ, ಅದು ನಿಮಗೆ ಆನ್ಲೈನ್ ಮಾಡ್ಕೊಡ್ತೀನಿ ಸರ್, ಯಾರು ಬೇಕಾದ್ರೂ ಸಹ ಹಾರ್ಡ್ ಕಾಪಿ ಹೋಗ್ಬೇಕಂತಿಲ್ಲ. ಈ ರೆಲ್ಲಿಗೂ ಅಂತೇಳಿ ಸಂಸ್ಥೆಯವರು ನಿಮಗೆ ಡಿಜಿಟಲ್ ಮಾಡ್ಕೊಡ್ತಾರೆ, ಆನ್ಲೈನ್ದಲ್ಲಿ ಅವ್ರು ಹೊಡೆದ್ರೆ ಸಾಕು ಪೇಪರ್ ಇಡೀ ಪೂರ್ತಿ ನಿಮ್ಗೆ ಬರ್ತದೆ. ಹಾರ್ಡ್ ಕಾಪಿ ಬೇಕಾದವ್ರಿಗೆ ಕಳಿಸಿ ಮತ್ತು ಡಿಜಿಟಲಲ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಸದಸ್ಯತ್ವವನ್ನು ಸಂಬಂಧಪಟ್ಟ ಕನಿಷ್ಠ 10,000 ಸಂಸ್ಥೆಗಳು ಇದರಿಂದ ಮಾಡೋದು ಇಡೀ ರಾಜ್ಯದ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಹೋಗೋ ಥರ ರೀತಿಯಲ್ಲಿ ಅದಕ್ಕೆ 10,000 ರೀತಿಯಲ್ಲಿ ಕೊಟ್ಟರೆ ಆಗ್ಬೋದು ಅಂತೇಳಿ ಹಿಂದೆ ಬೋರ್ಡ್ ಚರ್ಚೆ ಮಾಡಿದ್ರು. ಅದೊಂದು ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟಿರುವಂಥದ್ದು ಒಂದು. ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಂಡಳಕ್ಕೆ ಹೊಸದಾಗಿ ಸದಸ್ಯತ್ವವನ್ನು ಪಡೆದಿರ್ತಕ್ಕಂತಹ ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು, ಸ್ವಾಮಿ ವಿವೇಕಾನಂದ ಪತ್ತಿನ ಸಹಕಾರ ಸಂಘ ತುಮಕೂರು, ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ ಕೋಆಪರೇಟಿವ್ ನ ಪ್ರತಿನಿಧಿಗಳು ಬಂದಿದ್ದಾರೆ ಅಂತ. ಸ್ವಾಮಿ ವಿವೇಕಾನಂದ ಪತ್ತಿನ ಸಹಕಾರಿ ಸಂಘ ತುಮಕೂರು,
ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಬೀದರ್. ವೇದಿಕೆ ಮೇಲೆ ಆಸೀನರಾಗಿ ಸಾಮಾನ್ಯ ಸಭೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯ ಸಹಕಾರಿಗಳು, ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಸಮಾಜದ ಅತ್ಯಂತ ಪ್ರಮುಖರು ಆದಂಥ ಹಾಗೂ ನಮ್ಮೆಲ್ಲರಿಗೂ ಹೆಮ್ಮೆ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ನಿರ್ದೇಶಕರಾದಂಥ ಇತರಂತ ಪರಮಶಿವಯ್ಯನವರೇ, ಅದೇ ರೀತಿಯಾಗಿ ಈ ಸಾಮಾನ್ಯ ಸಭೆಯನ್ನು ಉದ್ಘಾಟನೆ ಮಾಡಿ ಈ ಸಾಮಾನ್ಯ ಸಭೆಯನ್ನು ನಡೆಸಲಿಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ಆಶ್ರಯದಾತರಾಗಿ ನಿಂತಿರ್ತಕ್ಕಂಥ ಈ ಸಂಸ್ಥೆ ಅಧ್ಯಕ್ಷರಾದಂಥ ಸನ್ಮಾನ್ಯ ನಂಜನಗೌಡ್ರೆ ಕೂಗಿಲಾರಿಗಾರಿ ಹಾಗೂ ಈ ಸಂಸ್ಥೆಯ ನಿರ್ದೇಶಕರಾದಂಥ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಸತೀಶ್ ಅವರೇ, ಹಿರಿಯರು ಈ ಸಂಸ್ಥೆಯ ನಿರ್ದೇಶಕರಾದಂಥ ನಂಜನಗೌಡ್ರೆ, ವ್ಯವಸ್ಥಾಪಕ ನಿರ್ದೇಶಕರಾದ ಶರಣಗೌಡ ಪಾಟೀಲ್ ಅವರೇ, ಈ ಸಂಸ್ಥೆಯ ನಿರ್ದೇಶಕರಾದ ಸೋದರಿ ಮಂಜುಳಾ ಪಾಟೀಲ್ ಅವರೇ ಹಾಗೂ ಈ ಸಂಸ್ಥೆಯ ನಿರ್ದೇಶಕರಾದಂಥ ಕ್ರಿಯಾಶೀಲ ನಿರ್ದೇಶಕರಾದಂಥ SS ಪಾಟೀಲ್ ಅವರೇ, ಮಲ್ಲಿಕಾರ್ಜುನಯ್ಯನವರೇ, ನಮ್ಮ ಇನ್ನೊಬ್ಬ ನಿರ್ದೇಶಕರಾದ ಹಿರಿಯರಾದಂಥ ನಿವೃತ್ತ ಅಧಿಕಾರಿಯಾದಂಥ ವೀರೇಶ್ ಅವರೇ ಹಾಗೂ ಭಾಸ್ಕರ್ ಕಾಮತ್ ಅವರೇ ಉಡುಪಿಯಿಂದ, ಅದೇ ರೀತಿಯಾಗಿ ತುಮಕೂರಿಂದ ನಾನ್ಸಿ ಪಾಯಸ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕ ಅನೇಕ ಹಿರಿಯರೆಲ್ಲ ಸಹಕಾರಿಗಳು ಬಂದಿದ್ದಾರೆ. ನಮ್ಮ ಸಂಯುಕ್ತ ಸಹಕಾರಿ ನಿರ್ದೇಶಕರಾದಂಥ ಸೋದರ ಶ್ರೀಧರ್ ಅವರೇ ಹಾಗೂ CBS ಬ್ಯಾಂಕಿನ ನಿರ್ದೇಶಕರು ಹಿರಿಯರಾದಂಥ ಚನ್ನವೀರಯ್ಯನವರೇ, ಚನ್ನಬಸಯ್ಯನವರೇ ಹಾಗೂ ಒಕ್ಕೂಟದ ಹಿಂದಿನ ಅಧ್ಯಕ್ಷರಾದಂಥ ಪತ್ತಾರ್ ಅವರೇ, ಆಮೇಲೆ ನಮ್ಮ ರಾಯಚೂರು ರಾಜಶೇಖರ್ ಅವರೇ ಹಾಗೂ ಎಲ್ಲ YT ಪಾಟೀಲ್ ಅವರೇ ಹಾಗೂ ಎಲ್ಲ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಸಹಕಾರಿ ಬಂಧು ಭಗಿನಿಯರೇ, ಬಂಧುಗಳೇ, ಯಾವುದೇ ಒಂದು ಸಹಕಾರಿ ಸಂಸ್ಥೆ ಕಟ್ಟಬೇಕಾಗಿದ್ರೆ ಪ್ರಾರಂಭದಲ್ಲಿ ಹೀಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಜನರ ಮಾನಸಿಕತೆ ಹೇಗಿರುತ್ತೆ ಅಂತಂದರೆ, ಯಾವುದೇ ಒಂದು ವಿಷಯವನ್ನು ಕೈಗೆ ತೆಗೆದುಕೊಂಡಾಗ ಮೊದಲು ಯಾರಾದರೂ ಬಾವಿಯಲ್ಲಿ ಅವನು ಜಿಗದು ಒಂದು ಬಾವಿಯಲ್ಲಿ ಹೋಗಿ ಈಜಾಗ ಅವ್ನು ಜಿಗದ ಮ್ಯಾಲೆ ಬರಲ್ಲ, ಅವ್ನು ಬಂದ್ರೆ ನಾವು ಜಿಗೋಣ ಅಂತ ಸಹಜವಾಗಿ ಮನುಷ್ಯನ ಪ್ರವೃತ್ತಿ. ನಾನು ನಿನ್ನೇನು ಕೂಡ HK ಪಾಟೀಲ್ ಬಂದಂಥ ಸೌಹಾರ್ದ ಚಳವಳಿ ಹೇಗೆ ಪ್ರಾರಂಭ ಆಯಿತು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ. ಏನೋ 50 ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಮಾಡಿದ್ರು, ನಮ್ಮ ಕೂಡಿಗೆ ಜಾಗ ಇರಲಿಲ್ಲ. ಪಟ್ಟಣ ಬ್ಯಾಂಕ್ ಸಹಕಾರ ಮಹಾಮಂಡಳದ ಜಾಗ ಅಲ್ಲಿ ಸ್ಥಳಾವಕಾಶವನ್ನು ಮಾನ್ಯ HK ಪಾಟೀಲು ದೊಡ್ಡ ಮನುಷ್ಯನಿಂದ ಮಾಡಿ ನಮ್ಮ ಬೆನ್ನಿಗೆ ನಿಂತರು. ಇದೆಲ್ಲ ಹಾಗೆ ಇವತ್ತು ಇದನ್ನು ಪ್ರಾರಂಭ ಆಗಬೇಕಾಗಿದ್ರೆ ಪ್ರಾರಂಭದಲ್ಲಿ ನಾನು ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಪರಮಶಿವನವರು, SS ಪಾಟೀಲರು, ಶಿವಮೂರ್ತಿಯವರು ಎಲ್ಲರೂ ಸೇರಿಕೊಂಡು ಮೊದಲನೇ ಮೀಟಿಂಗನ್ನು ನಾವಲ್ಲಿ ಪಾರಿಜಾತ ಹೋಟೆಲ್ನಲ್ಲಿ ಮಾಡಿದ್ವಿ. ಅನೇಕ ಜನ ಎಲ್ಲ ಬಂದರು. ಹೆಸರುಗಳು, ಪ್ರೊಮೋಟರು, ಚೀಫ್ ಪ್ರೊಮೋಟರು ಎಲ್ಲ ವಿಷಯಗಳಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ SS ಪಾಟೀಲ್ ನೇರವಾಗಿ ಹೆಸರುಗಳನ್ನು ಇದನ್ನೇ ಆಗಬೇಕು, ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಕೂಡ್ಬೋದು, ಇಲ್ಲದೆ ಹೋಗ್ಬೋದು ಅಂತಕ್ಕಂಥ ಮಾತಾಡ್ತೀವಿ. ಮೊನ್ನೆ ಪರಮಶಿವಯ್ಯನವರು ಕೂಡ ಈಗ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಮಗೆ ಆಗಿರ್ತಕ್ಕಂಥ ಬೇಜಾರನ್ನು ವ್ಯಕ್ತಪಡಿಸಿದರು. ಯಾಕೆ ಅಂತಂದರೆ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇಷ್ಟು ಸುದೀರ್ಘವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಅನುಭವದ ಆಧಾರದ ಮೇಲೆ ಅವರು ಹೇಳಿದ್ದಾರೆ. ನಾವು ಯಾವುದೋ ಬಸವಣ್ಣ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತವನ್ನು ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದೀವಿ, ಕನಕದಾಸರು ಅಂದ್ರೆ ಒಂದು ಜಾತಿಗೆ ಸೀಮಿತ ಮಾಡಿ, ಇದು ನಮ್ಮ ದುರಂತ ಅಂತ ನಾವು ಹೇಳ್ಬೋದು. ಈ ಯಾವ ಮಹಾಪುರುಷರು ಕೂಡ ಯಾವ ಜಾತಿಗೆ ಸಂಬಂಧಪಟ್ಟವರಲ್ಲ, ಯಾರು ಕೂಡ ಮತ್ತು ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಿದವರಲ್ಲ. ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂತರ್ಜಾತೀಯ ವಿವಾಹವನ್ನು ಮಾಡಿರ್ತಕ್ಕಂಥದ್ದು 800 ವರ್ಷದ ಹಿಂದೆ. ಯಾರು ಕೂಡ ಎಷ್ಟೇ ಪರಿವರ್ತನೆ ಮಾಡಿರ್ತಕ್ಕಂಥ ಸಮಾಜ ಸುಧಾರಕರು ಬಂದಿದ್ರು ಕೂಡ ಆ ಕೆಲಸವನ್ನು ಮಾಡಿಲ್ಲ.
ಇವತ್ತು ಪ್ರತಿಯೊಂದು ಕೆಲಸವನ್ನ, ಪ್ರತಿಯೊಂದು ವ್ಯಕ್ತಿಯನ್ನ ಒಂದು ಈ ರಾಜಕಾರಣ ಬಂದಿರೋದ್ರಿಂದ ಆ ಜಾತಿಯ ಇದರಲ್ಲಿ ನಾವು ತುಲನೆ ಮಾಡ್ತಕ್ಕಂಥ ಬಹಳ ದುರಾದೃಷ್ಟಕರ ಮತ್ತು ದುರಂತವಾದಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇ ಬಂದವೆ. ಯಾವುದೋ ಒಂದು ಸಹಕಾರಿ ಸಂಸ್ಥೆಯನ್ನ ಕಟ್ಟುವುದು, ಅದು ಬೇರೆ ಬೇರೆ ಸಂಸ್ಥೆ ಕಟ್ಟಬೇಕಾದ್ರೆ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲರೂ ಸಾಧ್ಯ ಇಲ್ಲ. ಇವತ್ತ ನಾವು ಭೇಟಿ ಆಗಲಾರದಂಥ ರಾಜಕಾರಣಿಗಳಿಲ್ಲ ಈ ಸಂಸ್ಥೆ. 1% ತಿದ್ದುಪಡಿಯನ್ನು ಮಾಡಿ ಯಾವುದಕ್ಕೂ ನಾವು 1%ಗಳನ್ನು ನಾವು ಕೊಡ್ತೀವಿ. ಆದರೆ ಇದಕ್ಕೆ ಇದರ ಉದ್ದೇಶ, ಇದರ ಆಶೆ ಬಹಳ ಬಹಳ ಮಹತ್ವದಾಗಿದೆ ಮತ್ತು ಬಹಳ ದೂರದೃಷ್ಟಿಯನ್ನು ಉಳ್ತಕ್ಕಂಥದ್ದಿದೆ. ಅವ್ರು ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಸಹಕಾರಿ ಟಿವಿ ಚಾನಲ್ ಇವತ್ತು ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸಹಕಾರಿ ಸಂಸ್ಥೆಗಳ ಕೊಡುಗೆಯನ್ನು ಇರುತ್ತಿದೆ. ಯಾರು ಏನೂ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಸಾಕಷ್ಟು ದುಡ್ಡು ಸಂಪಾದನೆಯನ್ನು ಮಾಡಿದ್ರೆ ಅವನಿಗೆ ಬಹಳ ವಿಜೃಂಭಣೆಯಿಂದ ವಿಜೃಂಭಿಸ್ತೀವಿ, ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಸಹಕಾರಿ ಸಂಸ್ಥೆಗಳು ಇವತ್ತು ನೀವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರು ರಾಜ್ಯದಲ್ಲಿ, ದೇಶದಲ್ಲಿ ನಿಮ್ಮ ರೀತಿ ಅನೇಕ ಏನು ಈ ರೀತಿ ಎಲ್ಲ ನಾಯಕರು, ಸಹಕಾರಿ ನಾಯಕರು ಕೂತಿದ್ದಾರೆ. ಆ ಸಹಕಾರಿ ಸಂಸ್ಥೆ ಯಾರು ವೈಯಕ್ತಿಕ ಲಾಭಕ್ಕಾಗಿ ನಾವು ಯಾರು ಕಟ್ತಾ ಇಲ್ಲ. ಯಾವುದೇ ಒಂದು ಸಹಕಾರಿ ಸಂಸ್ಥೆ ಕಟ್ಟಬೇಕಾಗಿದ್ರೆ ಆ ಸದಸ್ಯರ ಒಂದು ಏಳಿಗೆಗಾಗಿ, ಸೇವೆ ಅಭಿವೃದ್ಧಿಗಾಗಿ, ಅದರ ಮೂಲಕ ಮತ್ತು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ವಿ. ಇವತ್ತ ಒಂದೊಂದು ಊರುಗಳಲ್ಲಿ ಒಂದು ಸಹಕಾರಿ ಸಂಸ್ಥೆ ಇದೆ ಅಂತಂದ್ರೆ, ಆ ಸಹಕಾರಿ ಸಂಸ್ಥೆಯಲ್ಲಿ ಉತ್ತಮವಾಗಿ ಬೆಳೀತು ಅಂತಂದ್ರೆ ಆ ಭಾಗದ ಚಿತ್ರಣವನ್ನೇ ಬದಲಾಗುತ್ತೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡಿದಾಗ ಅನೇಕ ಕೆಲವು DCC ಬ್ಯಾಂಕ್ಗಳನ್ನ ಏನು ಲಿಕ್ವಿಡೇಷನ್ ಸ್ಥಿತಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸೌಹಾರ್ದ ಸಹಕಾರಿಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳನ್ನ ಆ ಭಾಗದಲ್ಲಿ ಪ್ರಾರಂಭ ಆಗಿ, ಪಟ್ಟಣ ಬ್ಯಾಂಕ್ಗಳು ಆ ಭಾಗದಲ್ಲಿ ಪ್ರಾರಂಭ ಆಗಿ ಆ DCC ಬ್ಯಾಂಕ್ಗಳನ್ನು ಕೂಡ ಪುನಶ್ಚೇತನ ಆಗ್ತಕ್ಕಂಥ ಕೆಲಸ ಉದಾಹರಣೆಗಳನ್ನು ನಮ್ಮ ಮುಂದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಸಹಕಾರಿ ಸಂಸ್ಥೆಯನ್ನು ಬೆಳೀತಂತಂದ್ರೆ ಅದು ಪ್ರತಿಯೊಬ್ಬ ಈ ಸಮಾಜಕ್ಕೆ ಅನುಕೂಲನೇ, ಅನಾನುಕೂಲ ಅಲ್ಲ. ಇದು ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಬಹುಶಃ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಟಿವಿ ಚಾನಲ್ ಅಂತ ತಿಳ್ಕೊಂಡಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡಂತ ಹಿರಿಯ ಸಹಕಾರಿಗಳು ಮಾನ್ಯ SS ಪಾಟೀಲ್ ಇರ್ಬೋದು, ಆಗಿನ ಸಹಕಾರಿ ಸಚಿವರಾದ ಮಹಾದೇವ್ ಪ್ರಸಾದ್ ಅವರು ಇರ್ಬೋದು. ಈ ಸಂದರ್ಭದಲ್ಲಿ ನಾವು ಮಹಾದೇವ್ ಪ್ರಸಾದ್ ಅವರನ್ನ ಬಹಳ ನೆನೆಸ್ಕೊಳ್ಬೇಕಾಗುತ್ತೆ. ಈ ಸಹಕಾರಿ ಸಂಸ್ಥೆನೇ ನೋಂದಣಿ ಮಾಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಅಧಿಕಾರಿಗಳು ಹೇಳಿದರು. ಅಂತ ಸಂದರ್ಭದಲ್ಲಿ ಮಹಾದೇವ್ ಪ್ರಸಾದ್ ಅವರು ಸೂಚನೆಯನ್ನು ಕೊಟ್ಟು ಇದನ್ನು ನೋಂದಣಿ ಮಾಡಿಸಿದರು. ನಮ್ಮ ದುರಾದೃಷ್ಟ, ಮಹಾದೇವ್ ಪ್ರಸಾದ್ ಅವರು ಒಂದು ವೇಳೆ ಇದ್ದಿದ್ರೆ ಇಲ್ಲಿವರೆಗೆ ಈ ಸಂಸ್ಥೆ, ಈ ಮಹಾಮಂಡಳ ಬಹಳ ಬೃಹದಾಕಾರವಾಗಿ ಬೆಳೀತಿತ್ತು. ಅವರು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ, ಆವಾಗಲೇ ಅವರು ಸಹಕಾರಿ ಸಚಿವರು ಇದ್ದಂತಹ ಸಂದರ್ಭದಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 0.5% ಲಾಭದಲ್ಲಿ ಸಹಕಾರ ಸಂಸ್ಥೆಗಳು ಮಾಡಿರ್ತಕ್ಕಂಥ ಲಾಭದಲ್ಲಿ ಒಂದು ಶಿಕ್ಷಣ ಅಕಾಡೆಮಿ ಅಂತ ಹೇಳಿ ಮಾಡಿ ಅದಕ್ಕೆ ಇಟ್ಟಿದ್ರು. ಅಂದ್ರೆ ಒಂದು ಒಳ್ಳೆಯ ರೀತಿಯ ಒಂದು ತರಬೇತಿ ಕೇಂದ್ರವನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ. ಹಾಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ರಾಜಕೀಯ ಇಚ್ಛಾಶಕ್ತಿದ್ರು ಇದಕ್ಕೇನು ಬಹಳ ಸಮಯ ಆಗ್ತದೆ. 1% ಮಾಡತಕ್ಕಂಥದ್ದು, ಅಲ್ಲಿ ಕೊಟ್ಟಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಹಕಾರಿ ಸಚಿವರು ಮನಸ್ಸು ಮಾಡಿದರೆ ನಮಗೆಂದೋ 1% ಆಗಬೇಕು. ಸಹಕಾರಿ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ನಾವು ಬೆನ್ನು ಹಾಕ್ತಾ ಇದ್ದೀವಿ. ಹಿಂದೆ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ನಾವು ಬೆನ್ನು ಹತ್ತಿದ್ವಿ. ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭ ನಮ್ಗೆ ಆಯ್ತು ಅಂತ ಹೇಳೋರು. ಆಮೇಲೆ SD ಸೋಮಶೇಖರ್ ಹತ್ರ ಹೋದಾಗ ನಾನು ಅನೇಕ ಸಲ ಆಯ್ತು ಮಾಡೋಣ ಗುರು ಮಾಡೋಣ ಅನ್ನೋರು. ಕೊನೆಗೆ ಒಂದು ಸಲ ಹೇಳಿಬಿಟ್ರು, ನನಗ ಮುಖ್ಯಮಂತ್ರಿ ಇದ್ದಾಗ ನೀವು ಒಪ್ಪಿಸ್ಬಿಡಿ, ಮುಖ್ಯಮಂತ್ರಿಯವರು ಸದ್ಯಕ್ಕೆ ನಾನು ತೆಗೆದುಕೊಂಡು ಹೋಗಿದ್ರೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬಸವಣ್ಣನ ಹೆಸರು ಇಟ್ಕೊಂಡಂತ ವ್ಯಕ್ತಿ ಮುಖ್ಯಮಂತ್ರಿ. ನಾವು ಬೇರೆಯವ್ರಿಗೆ ದೋಷಣೆ ಮಾಡೋದು ಬೇಕಿಲ್ಲ. ನಮ್ಮವರೇ ನಮಗೆ ಶತ್ರುಗಳಿದ್ದಾರೆ, ಮಾಡಿಕೊಡ್ತೀವಿ. ಅವ್ರ ಮನೇನೇನು ಕೊಡ್ತಾ ಇಲ್ಲ. ಇಷ್ಟು ಅವರಿಗೆ ನಾವು ಸಮಯ ಕನ್ವಿನ್ಸ್ ಮಾಡಿದೀವಿ. ಸರ್ಕಾರದ ಮೇಲೆ ಯಾವುದು ಬಣ್ಣನ ಬರಲ್ಲ ಸರ್. ಆರ್ಥಿಕವಾಗಿ ಸಹಕಾರಿಗಳು ಲಾಭ ಮಾಡಿದ್ರಲ್ಲಿ 1% ನಾವು ಕೇಳ್ತಾ ಇದ್ದೀವಿ. 1% ಇಲ್ಲ 0.5 ಆದ್ರೂ ಕೊಡ್ಬೋದಿತ್ತಲ್ಲ. ಮೊನ್ನೆ SS ಪಾಟೀಲ್ ಅವ್ರ ಮನೆಗೆ ಬಂದರು, ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಬಂದು ಕರ್ಕೊಂಡು ಹೋಗಿ ಅವ್ರ ಮನೆ ಒಳಗಡೆ ಪರ್ಸನಲ್ ರೂಮಲ್ಲಿ ಕರ್ಕೊಂಡು ಹೋಗಿ ಮಾತುಕತೆ ಆಡಿ ಅವ್ರಿಗೆ ಭಾರಿ ಖುಷಿ ಪಡಿಸಿ ಕಳಿಸಿದ್ರು.
ಮಾಡ್ತಾರೆ ಅಧ್ಯಕ್ಷರೇ ಈಗ ಅಂತೇಳಿ ಹೇಳಿದ್ರು. ಮಾಡಿಕೊಡ್ತಾರೆ ಅವರು ಅಂತ. ಆಯ್ತು ಮಾಡೋಣ ಅಂತಂದ್ರು. ಅದು ಆದ್ಮೇಲೆ ನಾವು ಪದೇ ಪದೇ ಕೇಳ್ಕೊಂಡಾಗ ಕೂಡ ಆಯ್ತು ಮಾಡೋಣ ಅಂದ್ರು. ಕೊನೆಗೆ ಒಂದ್ಸಲ ನಾನು ಬಹಳ ಖಾರವಾಗಿ ಮಾತಾಡಿದೆ. ಮೊನ್ನೆ ಸಹಕರಿಸಿ ಸರ್ ಮಾಡ್ತಿರಲಿಲ್ಲ ಹೇಳಿ, ನಾನು ಪದೇ ಪದೇ ಅಲ್ಲಿ ನಿನಗೆ ಬರಬೇಕು, ಚಾರ್ಜ್ ಇತ್ತು, ನಾನು ಅಲ್ಲಿನ ಕೆಲಸ ಆಗಲ್ಲ ಇಲ್ಲಿನ ಕೆಲಸ ಆಗಲ್ಲ, ಎಷ್ಟು ಸಲ ಓಡಾಟ ಮಾಡೋದು. ಇಲ್ಲ ಗುರು, ನಂದೇನು ಅಭ್ಯಂತರ ಇಲ್ಲಪ್ಪ, ನಂದೇನು ಅಬ್ಜೆಕ್ಷನ್ ಇಲ್ಲ, ಮುಖ್ಯಮಂತ್ರಿ ಅವರಿಗೆ ನಾನು ಎದುರುಗಡೆ ಹೇಳಿಸ್ಬಿಡಿ, ನೆಕ್ಸ್ಟ್ ಇದರಲ್ಲೇ ತಂದು ಬಿಡ್ತೀನಿ ನಾನು ಅಂತೇಳಿ ಮಾನ್ಯ ಎಸ್ ಟಿ ಸೋಮಶೇಖರ್ ಹೇಳಿರ್ತಾರಂತ. ಸೊ ಹೀಗೆ ಅದು ಹೇಳ್ತಾರಲ್ಲ, ಅನೇಕ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೇಳಲ್ಲ, ಎಲ್ಲರೂ ಮಾತಾಡಿದಂಗೆ ಇರೋದಿಲ್ಲ. ನಮ್ಮ ಮಾನ್ಯ ಸಹಕಾರಿ ಹಿರಿಯ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಎಸ್ ಪಾಟೀಲ್ ನಾವು ಎಲ್ಲರೂ ಕೂಡ ಹೋದೆವು ಹತ್ತಿರ. ಅವ್ರು ಎಸ್ ಪಾಟೀಲ್ ಬಂದಾರಂತ ಎದ್ದು ಬಂದು ಅವರೇ ಹೋಗಿ ಅವರನ್ನು ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗಿ ಪಕ್ಕ ಕೂಡ್ಸ್ಕೊಂಡು ಎಲ್ಲ ಮಾಡಿ ಅವರೆಲ್ಲ ಹೇಳಿ ಮತ್ತೆ ಆಯ್ತು ಮಾಡೋಣ ಕಾಕ ಅಂತ ಅವ್ರು ಬರುವಾಗ ಅವ್ರಿಗೆಲ್ಲ ಬಂದು ಕಾರಲ್ಲಿ ಹತ್ತಿಸ್ಬೋದ್ರು. ನಾನು ಸಾಕಷ್ಟು ಸಲ ಮನವಿ ಪತ್ರಗಳನ್ನ ಕೊಟ್ಟೆ. ಇವರೆಲ್ಲರೂ ನಮ್ಮವರೇ, ನನಗೆ ಮತ್ತೆ ಬಹಳ ಬೇಕಾದವರು. ಯಾಕೆ ಹೇಳ್ತಾ ಇದ್ದೀನಿ, ಈ ಮಾತುಗಳು ನೋವಿನಿಂದ ಹೇಳ್ತಾ ಇದ್ದೀನಿ. ಹೇಳಿ ಎಲ್ಲ ಮಾಡಿ ಆಯ್ತು ಮಾಡೋಣ ಹೇಳ್ತೀನಿ. ಅವರೆಲ್ಲ ಮನಸ್ಸು ಮಾಡಿದ್ರೆ 5 ನಿಮಿಷ ಕೆಲಸ. ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಇಚ್ಛಾಶಕ್ತಿ ಬೇಕು, ಯಾವುದೇ ಕೆಲಸ ಆಗಬೇಕು. ಆ ಇಚ್ಛಾಶಕ್ತಿಯನ್ನ ಅನೇಕ ಸಂದರ್ಭದಲ್ಲಿ ಹಿಂದೆ ಎಲ್ಲ RCS ಅವರನ್ನು ಒಂದು ಸರ್ಕಲ್ ಅನ್ನು ಕೊಡಿಸಬೇಕು, ಅದನ್ನು ಮಾಡಬೇಕು. ಜಾರಕಿಹೊಳಿ ಇದ್ದಂಥ ಸಂದರ್ಭ ನಮ್ಮ ಉಪಾಧ್ಯಕ್ಷರು ಮತ್ತೆ ಬೇರೆ ಬೇರೆ ಡೈರೆಕ್ಟ್ರು ನಾನಿದ್ದಾಗ ಹೋಗಿದ್ದು. ಆವಾಗ ಸಿದ್ದರಾಮಯ್ಯ ಅವರು ಹತ್ತಿರ ಮುಖ್ಯಮಂತ್ರಿ ಇದ್ದಾಗ ತೆಗೆದುಕೊಂಡು ಹೋದರು. ಅವರು ಹೇಳಿದ್ರಂತೆ, ಏನಪ್ಪ ಈ ಹೆಸರು ನಿನಗೆ ಸಿಗ್ಲಿಲ್ಲ, ಹೆಸರು ಬದಲಾಯಿಸ್ಕೊಂಬ, 50 ಕೋಟಿ ಕೊಡ್ತೀನಿ. ಜಾರಕಿಹೊಳಿ ಅವರು ಎಲ್ಲ ಅಧಿಕಾರಿಗಳ ಸಭೆ ಎಲ್ಲ ಇತ್ತು. ಯಾಕೆ ಈ ಮಾತುಗಳನ್ನ ಹೇಳ್ಬೇಕಂದ್ರೆ ನೋವಿನಿಂದ ಹೇಳ್ಬೇಕಾಗಿದೆ, ನಾವು ಎಷ್ಟು ಕಷ್ಟಪಡ್ತೇವೆ ಕಟ್ಟಬೇಕು ಅಂತಕ್ಕಂಥ. ಅವರೆಲ್ಲ ಇದ್ರು, ಆಯ್ತು ಮಾಡೋಣ ಬನ್ನಿ ಅಂತ ಹೇಳಂತೆ. ಅಧಿಕಾರಿಗಳೆಲ್ಲ ಸಭೆ ಇತ್ತು. ಅಧಿಕಾರಿಗಳು ಒಳಗಡೆ ಹೋದರಂತೆ. ಪಾಪ ನಮ್ಮ ಉಪಾಧ್ಯಕ್ಷರೆಲ್ಲ ಕಾಯ್ಕೊಂಡು ಹೊರಗಡೆ ಬಂದು ಹೇಳ್ತಾರಂತೆ, ಬೆನ್ನ ಮೇಲೆ ಕಾಯ್ಕೊಂಡು ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಅಧಿಕಾರಿಗಳು ಯಾಕೋ ಅಪಸ್ವರ ಇರ್ತಾ ಇದ್ದಾರೆ, ಈ ಹೆಸರನ್ನು ಬದಲಾಯಿಸಿದ್ರೆ ಆಗುತ್ತೆ ನೋಡಿ ಹೆಸರಿಗೆ ಕೆಲಸಕ್ಕೆ ಇವಕ್ಕೆ ಯಾವಕ್ಕೂ ಸಂಬಂಧ ಇಲ್ಲ. ಮಾಡ್ತಕ್ಕಂಥ ಇಚ್ಛಾಶಕ್ತಿ ಅವ್ರಿಗೆ ಬೇಕು. ಮತ್ತು ಅವ್ರಿಗೆ ಏನಾದ್ರು ಲಾಭ ಆಗುತ್ತೆ ಅಂತಂದ್ರೆ 100ಕ್ಕೆ 100 ಏನು ಬೇಕಾದ್ ಮಾಡ್ಕೊಡ್ತಾರೆ. ಸಮಸ್ಯೆ ಏನಿದೆ ಅಂದರೆ ನಮಗೇನು ಲಾಭ ಅಂತಕ್ಕಂಥ, ಆದ್ರೆ ಅವ್ರಿಗೆ ಈಗ ಗೊತ್ತಾಗಲ್ಲ ಇದರ ಲಾಭ ಏನು ಅಂತಕ್ಕಂಥ. ಯಾವಾಗ ಇದು ಸ್ಯಾಟಲೈಟ್ ಚಾನಲ್ ಆಯಿತು ಆವಾಗ ಇದ್ರದ್ದು ಎಷ್ಟು ಮಹತ್ವ ಇದೆ, ಎಷ್ಟು ಲಾಭ ಇದೆ ಅಂತಕ್ಕಂಥ ಅವ್ರಿಗೆ ಗೊತ್ತಾಗುತ್ತೆ. ಇದಕ್ಕೆ ಸಹಕಾರಿ ಟಿವಿ ಚಾನಲ್ಗೆ ಮತ್ತು ಬೇರೆ ಚಾನಲ್ಗಳಿಗೆ ವ್ಯತ್ಯಾಸವೇ ಇರುತ್ತೆ. ಇಲ್ಲಿ ನಮ್ಮದು ಇವತ್ತು ಯಾವುದೇ ಟಿವಿ ಚಾನಲ್ ತಗೊಳ್ರಿ, ಯಾವುದೇ ಪತ್ರಿಕೆಗಳನ್ನು ತೆಗೆದುಕೊಳ್ಳಿ ನೀವು, ಯಾಕೆ ಇದು ಎಸ್ ಪಾಟೀಲ್ ಯೋಚನೆ ಮಾಡಿದ್ರು ಅಂತಕ್ಕಂಥ ಹೇಳ್ತೀವಿ. ಇಷ್ಟು ಬೃಹದಾಕಾರವಾಗಿ ಎಲ್ಲ ಇಷ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಆರ್ಥಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ, ರಾಜಕೀಯ ಕ್ಷೇತ್ರಕ್ಕೆ ಅನೇಕ ಜನ ಸಹಕಾರಿ ನಾಯಕರುಗಳನ್ನು ನಾವು ಕೊಟ್ಟಿದ್ದೀವಿ. ಈ ಕ್ಷೇತ್ರದಿಂದ ಹೋದಂಥವ್ರು MLA ಆಗಿದ್ದಾರೆ, MLC ಆಗಿದ್ದಾರೆ, MP ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ನಿನ್ನೆ HK ಪಾಟೀಲ್ ಮಾತಾಡ್ತಕ್ಕಂಥ ಹೇಳಿದ್ರು ಅವರು, ಮೊದಲ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅಲ್ಲಿ ಚುನಾಯಿತ ಆದಂಥ ವ್ಯಕ್ತಿಗಳನ್ನ ನಾವು ನೋಡಿದ ಅರ್ಧ ಜನ ಸಹಕಾರ ಕ್ಷೇತ್ರದಿಂದ ಬಂದವರು ಇರ್ತಿದ್ದಾರೆ. ಅರ್ಧ ಜನ ಸಹಕಾರ ಕ್ಷೇತ್ರ MLA ಇರ್ಬೋದು, MLC ಇರ್ಬೋದು, MP ಇರ್ಬೋದು. ಆದ್ರೆ ಇವತ್ತ ಸಹಕಾರ ಕ್ಷೇತ್ರದಿಂದ ಬಂದಂಥ ನಾಯಕರಿಗೆ ಕಾಣ್ತಾ ಇಲ್ಲ. ಹುಡುಕಬೇಕಾಗತ್ತೆ. ಇವತ್ತು ದುಡ್ಡು ಯಾರ ಹತ್ತಿರ ಇದೆ, ಏನು ಮಾಡಿ ಗೊತ್ತಿಲ್ಲ, ದುಡ್ಡು ಆದವನು ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾನೆ, MLA ಆಯ್ತಾನೆ, MLC ಆಯ್ತಾನೆ, MP ಆಯ್ತಾನೆ. ನಾವು ಏನು ನಿರೀಕ್ಷೆ ಮಾಡ್ಬೋದು ಯೋಚನೆ ಮಾಡಿ. ಯಾರು ರಾಜಕಾರಣ ಇನ್ವೆಸ್ಟ್ ಮಾಡಿ ಬರ್ತಾನೋ ಅವನಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು ಯೋಚನೆ ಮಾಡಿ. ಸೊ ಇಂಥ ವ್ಯಕ್ತಿಗಳಿಂದೆಲ್ಲ ನಾವು ಏನು ನಿರೀಕ್ಷೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಏನು ಅವರಿಂದ ನಾವು ಏನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಇದನ್ನು ಬಂಧುಗಳೇ, ನಾವೀಗಂತ ಹೇಳಿ ಇದನ್ನು ಕೈ ಬಿಡ್ತೀವಿ, ನಿರಾಶರಾಗ್ತೀವಿ ಅಲ್ಲ, ನಾವೆಲ್ಲ ಆಶಾವಾದಿಗಳ ಮತ್ತು ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಇದು ನನ್ನ ಇದ್ರ ಪ್ರಕಾರ ಅದು ಮನುಷ್ಯ ಮಾಡೋಕ್ಕೂ ಇಚ್ಛಾಶಕ್ತಿ ಬೇಕು. ಒಬ್ಬ ದೊಡ್ಡ ದೊಡ್ಡ ಜಗತ್ತಿನ ಪ್ರಸಿದ್ಧ ಚಿತ್ರಕಾರ ಇದ್ದಂಥ, ಅವನು ದೊಡ್ಡ ಚಿತ್ರಕಾರ ಇದ್ದಾಗ
ಅವನು ಉತ್ತಮವಾದಂಥ ಚಿತ್ರವನ್ನು ಬಿಡಿಸಿದಂತ. ಚಿತ್ರ ಬಿಡಿಸಿ ಆ ದೊಡ್ಡ ಸರ್ಕಲ್, ಈಗ ಚೈನಾ ಇದೆಲ್ಲ ಡೈಮೆನ್ಷನ್ ಸರ್ಕಲ್ ಅಂತ ಒಂದು ದೊಡ್ಡದಿದೆ, ಆ ರೀತಿ ಒಂದು ದೊಡ್ಡ ಸರ್ಕಲ್ನಲ್ಲಿ ಈ ನಮ್ಮಲ್ಲೇ ಇಲ್ಲಿ ತಗೊಳ್ಳಿ ಚಾಣಕ್ಯ ಸರ್ಕಲು, ಇದು ಒಂದು ದೊಡ್ಡ ಆ ಊರಿನ ದೊಡ್ಡ ಇದರಲ್ಲಿ ಇಟ್ಟು ಬಿಟ್ಟಂತ. ಆ ಚಿತ್ರ ತುಂಬ ಸುಂದರವಾಗಿ ಬಿಡಿಸಿ ಅದರ ಒಂದು ಮೇಲೆ ಒಂದು ಲೈನ್ ಬರೆದಂತ, ಇದರಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನೆಲ್ಲ ಗುರುತು ಮಾಡಿ ಅಂತ. ಭಾಳ ತುಂಬ ಉತ್ತಮವಾಗಿ ಬರೆದಿದ್ದೀನಿ. ಈಗ ನಾನು ಇದರಲ್ಲಿ ಕೆಟ್ಟ ಒಂದು ಬರೋದಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ನಾವು ಇಟ್ಟಾನೆ. ಆವಾಗ ಯಾರೋ ಬಂದ್ರಂತ ಒಬ್ಬರು, ಅದು ಏನೋ ಒಂದು ಕೈ ಬೆರಳು ಸ್ವಲ್ಪ ಹೀಗಿದ್ರೆ ಸರಿ ಇತ್ತು, ಮತ್ತೊಬ್ಬಂದು ಇದು ಇದ್ರೆ ಸರಿ ಇತ್ತು, ಇದು ಸತ್ತು, ಹಿಂಗೆ ಟಿಕ್ ಮಾಡಿ 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 ಆ ಟಿಕ್ಕಿನ ಚಿತ್ರನೇ ಕಾಣಲಿಲ್ಲ, ಪುನಃ ಮುಚ್ಚೋಯ್ತು. ಆಮೇಲೆ ಅವನು ಬಂದು ನೋಡೋದಂತ, ಅವ ತಿಳ್ಕೊಂಡು ಒಂದು ಟಿಕ್ ಮಾಡ್ಲಿಕ್ಕಿಲ್ಲ ಅಂತೇಳಿ ಭಾಳ ಖುಷಿಯಿಂದ ತೆಗೊಂಡು ಹೋಗೋಣ ನೋಡ್ಲಿಕ್ಕೆ ಬರ್ತಾನೆ. ಆವ ಚಿತ್ರನೇ ಕಾಣ್ತಾ ಇಲ್ಲ. ಆಗ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಾಗ ಇಟ್ಕೊಂಡು ಅಳ್ತಾ ಮಲಗ್ತಾನೆ. ಏನು ಇಷ್ಟು ಕೆಟ್ಟ ಚಿತ್ರಕಾರನಿದ್ದೀನಿ ನಾನು, ಇಷ್ಟು ಕೆಟ್ಟದಾಗಿ ಬಿಡಿಸ್ತೀನಿ ನಾನು. ಅಳ್ತಾ ಕೂತಾಗ ಮತ್ತೊಬ್ಬ ಯಾರೋ ಸ್ನೇಹಿತ ಬರ್ತಾನೆ. ಇಲ್ಲಿ ಏನು ಹೀಗೆ ಇಲ್ಲ, ಹೀಗೆ ಮಾಡಿದ್ದೀನಿ, ತುಂಬ ಸುಂದರವಾದ ಚಿತ್ರವನ್ನು ಬಿಡಿಸಿದ್ದೀನಿ ಅಲ್ವ. ಈ ಸರ್ಕಲ್ನಲ್ಲಿ ಇಟ್ಟಾಗ ಈ ಒಂದು ವಾಕ್ಯ ಹಾಕಿದಾಗ ಬರೀ ಅಂತಂದಾಗ ಈ ಚಿತ್ರನೇ ಕಾಣ್ತಾರೆ. ಇಷ್ಟು ಕೆಟ್ಟ ಚಿತ್ರಕಾರನಾಗಿ ಜನ ಇಷ್ಟೆಲ್ಲ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಅದು ಹೀಗಿದೆಯಲ್ಲ ಅಂದ್ರೆ ನಾನು ಹುಚ್ಚು ಇದ್ದೀನಿ, ನೀನು ಇನ್ನೊಂದ್ಸಲ ಚಿತ್ರ ಬರಿ. ಆ ಚಿತ್ರ ಬರೆದು ಇದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನೆಲ್ಲ ಟಿಕ್ ಮಾಡಿ ಅಂತೇಳಿ ಬರಿ ಮೇಲೆ ಒಂದು ವಾಕ್ಯ ಅಂತ. ಸೇಮ್ ಆ ಚಿತ್ರವನ್ನು ಬಿಡಿಸಿ ಪುನಃ ಅದೇ ಸರ್ಕಲ್ನಲ್ಲಿ ಇದರಲ್ಲಿ ಒಳ್ಳೆ ಅಂಶಗಳನ್ನು ಬರೀರಿ ಅಂತ. ಅದರಲ್ಲಿ ಅದರಿಗಿಂತ ದೊಡ್ಡ ಹೊಟ್ಟೆ ಚಿತ್ರ ಇದು ಸಹಿತ ಕಾಣಲಿಲ್ಲ, ಅಷ್ಟು ಟಿಕ್ ಮಾರ್ಕ್ ಅದು. ಹಾಗೆ ನಮ್ಮ ವಿಚಾರಗಳನ್ನು ಹೇಗೆ ತಗೊಂಡು ಹೋಗ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಳ್ಳೆಯದು ಧನಾತ್ಮಕ ಇಟ್ಕೊಂಡು ಹೋದ ಧನಾತ್ಮಕ, ಮೈನಸ್ಸೇ ಯೋಚನೆ ಮಾಡಿದಾಗ ಮೈನಸ್ ಆಗುತ್ತೆ. ಹಾಗೆ ಬರೆಯುವ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಧನಾತ್ಮಕ ಇಟ್ಕೊಂಡು ಹೋಗೋಣ. ಎಲ್ಲರೂ ನಮ್ಮವರು ಇದ್ದಾರೆ, ಎಲ್ಲ ರಾಜಕಾರಣಿಗಳು ಇದ್ದಾರೆ. ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮಲ್ಲಿ ಇನ್ನೊಬ್ರು ಈಶ್ವರ್ ಖಂಡೆ ಅವರು ಇದ್ದಾರೆ, ಅವರಿಗೆ ಇಲ್ಲಿವರೆಗೆ ನಾವು ಭೇಟಿಯಾಗಿಲ್ಲ. ಸಚಿವರು ಇದ್ದಾರೆ, ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರು ಭಾಳ ಹತ್ತಿರದವರು, ನಮ್ಮ ಜೊತೆಗೆ ಒಳ್ಳೆ ಸಂಬಂಧ ಇದೆ, ಇಲ್ಲ ಅಂತಿಲ್ಲ. ಹಾಗೆ ಬೇರೆ ಬೇರೆ ರಾಜಕೀಯ ಇವರು ಇದ್ದಾರೆ, ಅವರೆಲ್ಲ ಮನವೊಲಿಸಿ ಇದು ಏನೋ ಸಾಧ್ಯ ಆಗುತ್ತೆ ಅನ್ನೋ ಮಾಡೋಣ. ಅದೇ ರೀತಿ ಇವತ್ತು SS ಪಾಟೀಲ್ರಿಗೆ ಬರೀ ಅಂದ್ರೆ ಭಾಳ ಬೇಜಾರನ್ನು ವ್ಯಕ್ತಪಡಿಸೋದು. ಬಸವೇಶ್ವರ ಸುದ್ದಿ ಮಾಧ್ಯಮಗಳು ಮೊದಲು ಬರೋರು, ಇದು ಮೊದಲನೇ ಸಾಮಾನ್ಯ ಸಭೆಗೆ ಅವ್ರು ತಪ್ಪಿರೋದು 8 ವರ್ಷದಲ್ಲಿ. ಏನು ಅಧ್ಯಕ್ಷರೇ, ನಾವು ಭಾಳ ಆಶೆಯನ್ನು ಇಟ್ಕೊಂಡು ಮಾಡಿದೀವಿ, ನಾ ಸರ್ಕಾರದ ಅದು ಇದೆಲ್ಲ ನಂಬಿಲ್ಲ, ಅದು ನೀವು ಹೇಳಿದ್ರಿ, ಆಮೇಲೆ ನನ್ನ ತಲೆಯಲ್ಲಿ ಬಂತು ಮಾಡಿದ್ವಿ. ನೀವು ಸೌಹಾರ್ದದೇ 3,000 ಸಂಸ್ಥೆಗಳಿದ್ದಾವೆ, ನೀವೇ ಎಲ್ಲರೂ 1 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ, ನಿಮ್ಮಿಂದ ಒಂದು 30 ಕೋಟಿ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ನಿಮ್ಮವರೇ ಮೆಂಬರ್ ಆಗಲಿಲ್ಲ, ನಿಮಗೂ ಏನು ತಪ್ಪಿಲ್ಲ ಬಿಡಿ, ನೀವು ಅಧ್ಯಕ್ಷರಿದ್ದಾಗ ಆಗಿತ್ತು. ಅಧಿಕಾರ ಅನ್ನೋದು ಸಹಜವಾಗಿ ಜನ ಅಧಿಕಾರದಲ್ಲಿದ್ದಾಗ ಹೇಳಿದ್ದು ಬೇರೆ ಆಗುತ್ತೆ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಹೇಳಿದ್ದು ಬೇರೆ ಆಗುತ್ತೆ. ಅದರ ಪ್ರಯತ್ನವನ್ನು ಮಾಡಿ ಚೆನ್ನಾಗಿ ಮಾಡಿದ್ರೆ ಮುಂದಿನ ಸಾಮಾನ್ಯ ಸಭೆಗೆ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನಿದೆ. ಅವರಿಗೂ ಕೂಡ 84, 85, 90 ಹತ್ತಿರ 90 ವಯಸ್ಸು, 90 ವಯಸ್ಸು. ಅವ್ರಿಗೆ ಇದರಿಂದ ಏನಾಗಬೇಕಾಗಿದೆ ಹೇಳಿ, ಅವ್ರಿಗೆ ಏನಾಗಬೇಕಾಗಿದೆ? ಒಂದಿಷ್ಟು ದೊಡ್ಡ ಚಳುವಳಿ ಇದೆ. ಈಗ ಸೌಹಾರ್ದ ಸಹಕಾರ ಚಳುವಳಿ ಬರಬೇಕು, ಅವ್ರ ಮೂಲ ಕಾರಣ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ ಇರಬೇಕು. ಬೇರೆ ಇಡೀ ದೇಶದಲ್ಲಿ ಕಾಯ್ದೆ ಬಂದು ಈ ರೀತಿ ಕಾಯ್ದೆ ಎಲ್ಲೂ ಕೊಟ್ಟಿಲ್ಲ. ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ವಿಷನ್ ಇರ್ತಕ್ಕಂಥ ವ್ಯಕ್ತಿ, ವಿಷನರಿ ಮ್ಯಾನ್ ಆ ಕ್ಷೇತ್ರಕ್ಕೆ ಕೂತಾಗ ಅದು ಆ ಕ್ಷೇತ್ರವನ್ನು ಸರಿಯಾಗುತ್ತೆ. ಹೀಗಾಗಿ ಅವರು ಇದನ್ನು ಮಾಡಬೇಕು, ಒಂದು ಹೊಸ ವಿನೂತನವಾದಂಥ ಇದನ್ನು ಕೊಡಬೇಕು. ನಾವು ಇಡೀ ದೇಶ ಜಗತ್ತು ಮತ್ತು ಇದನ್ನು ಆದಮೇಲೆ NCOನವರು ನನಗೆ ಭೇಟಿಯಾದರು. ಅವರು ಇಷ್ಟು ಇದು ಖುಷಿ ಪಟ್ಟರು. देश में कहीं नहीं है ऐसा संस्था, ये बहुत अच्छा आप काम किए, ये बढ़ाओ, आप इसको सैटेलाइट चैनल बनाओ, ये स्टेट लेवल नहीं नेशनल लेवल चैनल ये बनता ಅಂತಕ್ಕಂಥ ಮಾತನ್ನು ಅಲ್ಲಿ NCO ಅಧ್ಯಕ್ಷರು, ಅಲ್ಲಿ MD, ಅಲ್ಲಿ ರಿಸೋರ್ಸ್ ಪರ್ಸನ್ ಎಲ್ಲ ಮಾತಾಡಿ. ಸೊ ಈಗ ಇದು ಒಂದು ಉತ್ತಮವಾದಂಥ, ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದಿರಿ ಅಂತಕ್ಕಂಥದ್ದನ್ನು. ಯಾರು ಇವತ್ತಿನವರೆಗೆ ಒಂದು ಹೇಳ್ತೀನಿ ಶೇರ್ ಆಗಲ್ಲ ಅಂತ ಹೇಳಿಲ್ಲ. ಕೊಡ್ತೀವಿ ಸರ್, ನಾವು ಹೋದಾಗ ಪ್ರವಾಸ ಮಾಡಿ ಬರ್ತೀವಿ, ಬೋರ್ಡಿನಾಗ ಇಡ್ತೀವಿ ಕೊಡ್ತೀವಿ, ಬೋರ್ಡ್ನಾಗ ಇಡ್ತೀವಿ ಕೊಡ್ತೀವಿ ಅಂತಕ್ಕಂಥ ಹೇಳ್ತಾರೆ. ಆಮೇಲೆ ಫಾಲೋಅಪ್ ಮಾಡೋದು ಇತ್ಯಾದಿ ಇತ್ಯಾದಿ ಸಮಸ್ಯೆ. ಕೊಡಬೇಕಂದಾಗ 1 ಲಕ್ಷ ಏನು ದೊಡ್ಡದಲ್ಲ ಸಂಸ್ಥೆಗಳಿಗೆ. ಈಗ ಒಂದು 5 ಕೋಟಿ ಇರೋ ಸಂಸ್ಥೆಗಳಿಗೆ 1 ಲಕ್ಷ ಕೊಡೋದು ದೊಡ್ಡದೇನಲ್ಲ. ಇದು ಡೊನೇಷನ್ ಅಲ್ಲ, ಇದು ಶೇರ್ ಅಮೌಂಟ್. ನಾವಾಗ ಇಂಡಿವಿಜುವಲ್ ಶೇರ್ ಬ್ಯಾಂಕ್ಗಳಲ್ಲಿ, ಸಂಸ್ಥೆ ಸೊಸೈಟಿಗಳಲ್ಲಿ ತೊಗೊಳ್ತೀವೋ ಹಾಗೆ ಇದರಲ್ಲಿ ಶೇರ್. ಕೆಲವರೆಲ್ಲ ಹಿಂದಕ್ಕೆ ಕೇಳಿದ್ರು ಕೊಟ್ಟಿವಿ ನಾವು,
ಹಾಗೆ ಏನೇ ಸಂದರ್ಭದಲ್ಲಿ ಇದನ್ನು ವಾಪಸ್ಸನ್ನು ಪಡಿಬೋದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿದರೆ ಇದು ದೊಡ್ಡದಲ್ಲ ಬಂಧುಗಳೇ. ನಾವೆಲ್ಲ ಮನಸ್ಸು ಮಾಡೋಣ. ಈ ಸಂಸ್ಥೆ ಕಟ್ತಕ್ಕಂಥ ಜವಾಬ್ದಾರಿ ಕೇವಲ ಯಾರೋ ಇಲ್ಲಿ ಕೂತಿರ್ತಕ್ಕಂಥ ಆಡಳಿತ ಮಂಡಳಿದು ನಮ್ಮ ಮೇಲೆ ಮಾತ್ರ, ಅಥವಾ ಯಾವುದೇ ಇದನ್ನು ನೋಡ್ಕೊಳ್ತಕ್ಕಂಥ ಯಾರೋ ಒಬ್ಬರು ಅಧ್ಯಕ್ಷರು MDದು ಉಪಾಧ್ಯಕ್ಷರು ಮಾತ್ರ ಅಲ್ಲ, ಇಲ್ಲಿ ಕೂತಿರೋ ಸಹಕಾರಿ ಇಡೀ ರಾಜ್ಯದ ಸಹಕಾರಿಗಳ ಜವಾಬ್ದಾರಿ ಇದು ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಮನಸ್ಸು ಮಾಡಿದ್ರೆ ಮಾತ್ರ ಇದನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇದನ್ನು ಮಾಡೋಣ. ಇದನ್ನು ಮನೆಗಳಲ್ಲಿ ಮನಕ್ಕೆ ಈ TV ಚಾನಲ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಒಂದು TV ಚಾನಲ್ ಬಂತು ಅಂದ್ರೆ ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆ, ನಿಮ್ಮ ಸಂಸ್ಥೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಈ ರಾಜ್ಯದ ಜನರ ಪ್ರತಿಯೊಂದು ಮನೆಗೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗುತ್ತೆ. ಇದನ್ನು ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಮತ್ತು ಕೇವಲ ಇದನ್ನು ಸಹಕಾರ ಕ್ಷೇತ್ರಕ್ಕೆ ಮಾತ್ರ ಇದನ್ನು ನಾವು ಮಿತಿಗೊಳಿಸಲಿಲ್ಲ. ಇದು ಎಲ್ಲ TV ಚಾನಲ್ ತರ ಇದು ಒಂದು TV ಚಾನಲ್, ಒಂದು ವ್ಯಾವಹಾರಿಕ ಚಾನಲ್ ಆಗಬೇಕಿದು. ಇದು ಏನೋ ಸಾಮಾಜಿಕ ಚಾನಲು ಓನ್ಲಿ ಸಹಕಾರ ಕ್ಷೇತ್ರ ಸೀಮಿತ ಆಗಿರ್ತಕ್ಕಂಥದ್ದು ಅಲ್ಲ. ಆದರೆ ಪ್ರತಿನಿತ್ಯ ಒಂದು ಕಾರ್ಯಕ್ರಮ ಸಹಕಾರ ಕ್ಷೇತ್ರ ಇದ್ದೇ ಇರುತ್ತೆ. ಇದು ಸೀಮಿತ, ಯಾವುದೇ TV ಚಾನಲ್ ಇಲ್ಲ ಅದನ್ನು. ಮತ್ತು ಸಾಮಾಜಿಕ ಕ್ಷೇತ್ರದ್ದು, ಆಮೇಲೆ ವ್ಯಾವಹಾರಿಕ, ರಾಜಕೀಯ, ಇವೆಲ್ಲವೂ ಕೂಡ ಉಳಿದ ಚಾನಲ್ಗಳು ಹೇಗಿದಾವೋ ಅದೇ ರೀತಿ ಚಾನಲನ್ನು ಇದನ್ನು ಮಾಡಬೇಕಂತಕ್ಕಂಥ ಆಶಯವನ್ನು ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ಕಾರ್ಯಚಟುವಟಿಕೆ, ನಾವು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು, ನಾವು ಮಾಡಿರ್ತಕ್ಕಂಥ ನಮ್ಮ ಸದಸ್ಯರ ಅಭಿವೃದ್ಧಿಯನ್ನು, ಇವೆಲ್ಲವೂ ಕೂಡ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶನ ಈ TV ಚಾನಲ್ ಆಗಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಸೇರಿ ಇದನ್ನು ಪ್ರಾರಂಭಿಸಲಿಕ್ಕೆ ಏನು ಬೇಕು ಅದೆಲ್ಲ ಮಾಡೋಣ ಬಂಧುಗಳೇ. ಅದೇ ರೀತಿಯಾಗಿ ಇವ್ರು ಹೇಳಿದ್ರು, ನಮ್ಮ ಹಿರಿಯರು ಹೇಳಿದ್ರು, ಬಸವಣ್ಣನವ್ರಿಗೆ ಏನು ಸೀಮಿತ ಇಲ್ಲ. ಬಸವಣ್ಣವ್ರು ಏನು ಹೇಳಿದ್ರು, ಬಸವಣ್ಣವ್ರು ಯಾರು ಹುಟ್ಟಿದಾಗ ಹೇಳಿದ್ರು, ಇವನಾರವ ಎಂದಿನೇ ಸರಿ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಿರಯ್ಯ ಅಂತಕ್ಕಂಥ ಮಾತನ್ನ ಬಸವಣ್ಣನವ್ರು ಹೇಳಿದರು. ಅವ್ರು ಯಾವ ಜಾತಿ ಪಾತಿ ಸೀಮಿತ ಅಲ್ಲ. ಆದ್ರೆ ಕೆಲವರು ನಡ್ಕೊಂಡವರು ಆ ಬಸವಣ್ಣವ್ರು ಒಂದು ಜಾತಿಗೆ ಸೀಮಿತ ಮಾಡ್ಕೊಂಡ್ರು, ಇನ್ನೊಬ್ರು ಅಂಬೇಡ್ಕರ್ಗೆ ಒಂದು ಜಾತಿಗೆ ಸೀಮಿತ ಮಾಡ್ಕೊಂಡ್ರು, ಕನಕದಾಸ ಒಂದು ಜಾತಿ. ಅದನ್ನು ಆ ಮಹಾಪುರುಷರಿಗೆ ಮಾಡಿ ನಾವು ಅದನ್ನು ಭಾಳ ಚಿಕ್ಕವರನ್ನು ಸಂಕುಚಿತವಾಗಿ ಮಾಡಿದ್ದೀವಿ. ಅದನ್ನು ಎಲ್ಲರೂ ಬಿಡೋಣ. ಅವ್ರ ವಿಚಾರ ಏನದ ಅದನ್ನು ತಗೊಳ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಬಂಧುಗಳೇ. ಹೀಗಾಗಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಇವತ್ತು ಇದರಲ್ಲಿ ಕೂಡ ನಾವು ಮೊದಲನೇದಾಗಿ ಇವತ್ತು ಸಹಕಾರಿ TV ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೇವೆ. ಅದೃಷ್ಟ ಹೇಗಾಗುತ್ತೆ, ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭ 3,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ 3,000 ಜನ ಸಬ್ಸ್ಕ್ರೈಬರ್ ಆಗಿರತಕ್ಕಂಥದನ್ನು ಯಾವುದೋ ಒಂದು ಬೇರೆಯವರು ಮಾಡಿರ್ತಕ್ಕಂಥ ಇದನ್ನು ಅಪ್ಲೋಡ್ ಮಾಡಿದ್ದಕ್ಕಾಗಿ ಅದನ್ನು ಏನು ಮಾಡಿದ್ದಾರೆ, ನಾವು ಯೂಟ್ಯೂಬ್ ಚಾನಲನ್ನು ಬ್ಲಾಕ್ ಮಾಡಿದ್ದಾರೆ. ಅವ್ರದ್ದು ಏನಾಗಿದೆ, ಅದನ್ನು 2-3 ಸಲ ಮೇಲ್ ಮಾಡಿದ್ದಾರೆ, ಇದು ತೆಗಿರಿ, ಬೇರೆಯವ್ರದಾಗ ಕಾಪಿರೈಟ್ ಆಗುತ್ತೆ ಅಂತ ತೆಗಿರಿ ಅಂತೇಳಿ. ಆದರೂ ನಮ್ಮ ಪ್ರಚಾರ ಮಾಡ್ತಕ್ಕಂಥವ್ರು ನೋಡಿಲ್ಲ. ಆದರೂ ಇದರಿಂದ ಅದನ್ನು ಬ್ಲಾಕ್ ಮಾಡಿ ಮತ್ತೊಂದು ಹೊಸದನ್ನು ಕ್ರಿಯೇಟ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಈಗ ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರು? 1000 ದಾಟಿದೆ. ಅಷ್ಟು ಶೀಘ್ರದಲ್ಲಿ ಅದನ್ನು 3,000 ಮಾಡಲಿಕ್ಕೆ ನಮ್ಗೆ 3-4 ವರ್ಷ ಮೇಲಾಯಿತು. ಈಗ ಅತಿ ಶೀಘ್ರದಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಇದು 3,000 ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜವಾಬ್ದಾರಿಗೆ ಮಾಡಬೇಕು. 3,000 ಮೀರಿ ಸಬ್ಸ್ಕ್ರೈಬರ್ನ ಮಾಡೋಣ. ನಿನ್ನೆ ನೋಡಿ, ನೀವು ಯೂಟ್ಯೂಬ್ ಚಾನಲ್ ನೀವನ್ನ ಈಗ ಆನ್ ಮಾಡಿದ ತಕ್ಷಣ ನಾವು ನಿನ್ನೆ ಜನರ ಸೌಹಾರ್ದ ಐತಲ್ಲ, ಫಸ್ಟ್ ಅದೇ ಓಪನ್ ಆಗುತ್ತೆ. ನಾನು ಬೆಳಗ್ಗೆ ಹಿಂಗೆ ಹಾಕಿದ ತಕ್ಷಣ ನಿನ್ನೆ ಆಗಿರ್ತಕ್ಕಂಥದನ್ನ ಡೈರೆಕ್ಟ್ ಇದನ್ನ ಪೂರ್ಣ ಇವತ್ತು ನೀವು ಯಾರು ಯೂಟ್ಯೂಬಲ್ಲಿ ಹೋಗಿ ಸಹಕಾರಿ TV ಅಂತೇಳಿ ನೋಡ್ರಿ, ಕನ್ನಡ ಅಂತೇಳಿ, ಅದರಲ್ಲಿ ಅದನ್ನು ಓಪನ್ ಆಗಿಬಿಡುತ್ತೆ, ಅದು ಕಾಣುತ್ತೆ. ಹೀಗಾಗಿ ತಾವು ಹೇಳಿದಾಗೆ ನಾವಿನ್ನೂ ಎಲ್ಲ ಸಹಕಾರಿ ಸಂಸ್ಥೆಗಳು GB ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಟ್ರೈನಿಂಗ್ಗಳಿರ್ಬೋದು, ಏನಾದ್ರು ವಿಶೇಷ ಕಾರ್ಯಕ್ರಮಗಳು ಇರ್ಬೋದು, ನೀವು ಫೋನ್ ಮಾಡಿ ಕಳಿಸಿ ಅಂತ ಹೇಳಿದರೆ ನಿಮ್ಮ ನಂಬರ್ ಎಲ್ಲ ಕಡೆ ಹಾಕಿ ಅದು ಸಹಕಾರಿ ಸಿಂಚನದಲ್ಲಿ ಅದನ್ನು ಕೂಡ ಹೆಚ್ಚು ಪ್ರಚಾರ ಆದರೆ ಇದು ಕೂಡ ಹೆಚ್ಚು ಪ್ರಚಾರ ಆಗುತ್ತೆ. ತಿಳಿಸ್ತಕ್ಕಂಥ ಕೆಲಸ ಮಾಡೋಣ. ಮತ್ತು ಹೋದಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಈಗಿಂಥ ಕಾರ್ಯಕ್ರಮ ಇತ್ತು, ಮೊದಲೇ ಹೋದ ತಕ್ಷಣ ಎಲ್ಲರೂ ದಯವಿಟ್ಟು ನಿಮ್ಮ ಫೋನ್ಗಳನ್ನು ಓಪನ್ ಮಾಡಿರಿ. ಯಾರು ಇದು ಸ್ಮಾರ್ಟ್ ಫೋನ್ ಇದೆ, ಫೋನ್ ತೆಗೆಸ್ಬೇಕು, ಅದರಲ್ಲಿ ಯೂಟ್ಯೂಬಿಗೆ ಹೋಗಿ ಅಂತ ಹೇಳ್ಬೇಕು. ಯೂಟ್ಯೂಬ್ನಲ್ಲಿ ಹೋಗಿ ಸಹಕಾರಿ TV ಅಂತ ಟೈಪ್ ಮಾಡಿ ಅಂತ ಹೇಳ್ಬೇಕು. ಆ ಟೈಪ್ ಮಾಡಿ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಮಾಡಿದರೆ ಅವರು ಆಗ್ತದೆ, ನಿಮ್ಗೆ ಲಿಂಕ್ಸ್ ಬರ್ತಾ ಇರುತ್ತೆ, ಸರ್ ನೋಟಿಫಿಕೇಶನ್ ಬರ್ತಾ ಇರ್ತವೆ, ನೀವು ಅವಾಗ ನೋಡ್ತಾ ಇರ್ಬೋದು. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಕಡೆ ಸಬ್ಸ್ಕ್ರೈಬ್ ಆಗಿದ್ರ? ಇಲ್ಲ ಅಂದ್ರೆ ಫೋನ್ ತೆಗೀರಿ ದಯವಿಟ್ಟು ಇನ್ನೊಂದು ಮಾಡಿದ್ರ. ಈಗ ಮಾಡಿದ್ರೆ
ದಯವಿಟ್ಟು ಎಲ್ಲರೂ ತೆಗೀರಿ ಸರ್, ಫೋನ್ಗಳನ್ನ ತೆಗೀರಿ, ಮೇಲಿರೋರು ತೆಗೀರಿ, ಕೆಳಗಡೆ ಇರೋರು ತೆಗೀರಿ. ಮೊದಲಿಂದಿಲ್ಲ, ಅದು ಬ್ಲಾಕ್ ಆಗಿದೆ. ಇನ್ನೊಂದ್ಸಲ ತೆಗೀರಿ ಸರ್ ಗುರುಗಳು, ತೆಗೀರಿ. ಮಾಡಿದ್ರಲ್ಲ, ಬಂತಲ್ಲ ಬಿಡತ್ತೆ. ಅದರಲ್ಲಿ ಯೂಟ್ಯೂಬಿಗೆ ಹೋಗಿ SAH, ಯೂಟ್ಯೂಬಿಗೆ ಹೋಗಿ SAHKARI ಸಹಕಾರಿ ಹೊಡೆದು ಸ್ಪೇಸ್ ಕೊಡ್ರಿ, TV ಅಂತೇಳಿ ಹೊಡಿರಿ, ಸರ್ಚ್ ಕೊಡ್ರಿ. ಬಹಳಷ್ಟು ಜನ ಇದ್ರ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ನಾವು ಅವ್ರಿಗೆ ರೀಚ್ ಆಗಿಲ್ಲ. ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ನಾವು ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಈಗ ನಾವು ವರ್ಕ್ಶಾಪ್ ಮಾಡೋ ಉದ್ದೇಶ ಅದನ್ನೇ. ತಾವು ಹೇಳಿದ್ರು ಗುರುಗಳು, ಅಲ್ಲೇ ಹೋದಾಗ ನಮ್ಮ ಅದ್ರ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗ್ಬೇಕು ಅಲ್ಲಿ. ಈಗ ಹೋದಾಗ ನಾವು ಅವರು ನಮಗೆ. ಹೀಗಾಗಿ ಒಂದೊಂದು ಜಿಲ್ಲೆಗಳಲ್ಲಿ ನಾವು ಏನಾಗಿದೆ ಸೌಹಾರ್ದದವರಿಗೆ ನಾವು ಸಾಕಷ್ಟು ಟ್ರೈನಿಂಗ್ ಕೊಡ್ತೀವಿ, ನಾವು ಅನ್ಸಲ್ಲ. ಆ 59 ಆಕ್ಟ್ನವರಿಗೆ ಬೇಕಾಗುತ್ತೆ. ಎರಡೂ ಆಗ್ತಾವೆ. ನಮ್ಮ ಸಂಪರ್ಕನ ನಿಮಗೆ ಬರುತ್ತೆ, ನಿಮ್ಮ ಸಂಪರ್ಕ ಅವ್ರಿಗೆ ಬರುತ್ತೆ. ಈ ರೀತಿ ಸಬ್ಸ್ಕ್ರೈಬ್ ಆಗುತ್ತೆ, ಬೇರೆ ಬೇರೆ ವಿಚಾರಗಳನ್ನು ಹಂಚ್ಕೊಳ್ಬೋದು. ಸೊ ಹೀಗಾಗಿ ಇವತ್ತ ನಾವು ಈ ಒಂದು ವರ್ಷದ ಚಟುವಟಿಕೆ ತಮ್ಮೆಲ್ಲದರ ಎದುರುಗಡೆನ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಲಾಭಾಂಶವನ್ನು ಈ ವರ್ಷದು 2% ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಆಡಳಿತ ಮಂಡಳಿ ಸಭೆಯಲ್ಲಿ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ತಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದು ಇಲ್ಲಿ ಘೋಷಣೆಯನ್ನು ಮಾಡೋಣ. ಯಾಕೆ ಅಂತಂದ್ರೆ ಹಿಂದೆನೂ ಕೂಡ ಅನೇಕ ಹಿರಿಯ ಸಹಕಾರಿಗಳು ಏನು ಕೊಡ್ತೀವಿ 2% ಅದು ಅವಶ್ಯಕತೆ ಇಲ್ಲ ಅಂತ. ಆದರೆ ಅನೇಕ ಬ್ಯಾಂಕ್ಗಳಲ್ಲಿ ಇರ್ಬೋದು, ಸೊಸೈಟಿಗಳಲ್ಲಿ ಆಡಿಟರ್ ಅಬ್ಜೆಕ್ಷನ್ ಆಗುತ್ತೆ. ಶೇರ್ಸ್ ಕೊಟ್ಟಿದ್ರಿ, ಅದ್ರಲ್ಲಿ ಲಾಭ ನಿಮಗೇನಿದೆ, ಏನು ಬರ್ತಾ ಇಲ್ಲ. ಹೀಗಾಗಿ ಅವರು ಇಲ್ಲ ಸರ್ ಹಿಂಗೆ ಬರ್ತಾ ಇದೆ ಅಂತಂದಾಗ ಒಂದು 3-4 ವರ್ಷದಿಂದ ಕೊಡ್ತಾ ಇದ್ದೀವಿ, ಕೊಡೋಣ. ಮತ್ತು ನಿಮ್ಮ ಇದರಿಂದ ಏನಾದರೂ ನಾವು ಈಗ ಸಿಂಚನ ಇದೆ, ಯಾಡ್ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಅದನ್ನು ತಗೊಳ್ಬೋದು, ಹಂಗೇನಿಲ್ಲ. ಅದಕ್ಕಾಗಿ ಈ ಮೊನ್ನೆ ನಾವು ಆಡಳಿತ ಮಂಡಳಿಯಲ್ಲಿ ಸಹಕಾರ ಸಿಂಚನದು ಒಂದು 5 ವರ್ಷದ್ದು 10 ವರ್ಷದ್ದು ಮೆಂಬರ್ಶಿಪ್ ಅನ್ನು ಮಾಡಿ 5 ವರ್ಷಕ್ಕಾಗಿ 2500 ಇದೆ. 2500 ದಯವಿಟ್ಟು ಎಲ್ಲರೂ ಕೊಟ್ಟು ಸಬ್ಸ್ಕ್ರಿಪ್ಷನ್ ಅನ್ನು ಆಗಬೇಕು. ಅದೇನು ದೊಡ್ಡದಲ್ಲ. ಲೈಫ್ ಮೆಂಬರ್ ಆಜೀವ ಸದಸ್ಯರಿಗೆ 10,100 ಏನೋ ಇದೆ, ಅದನ್ನು ನಾವು ಕೊಡ್ಕೊಳ್ಬೇಕು. 10,100 ಕೊಡ್ಲಿಕ್ಕೆ ಸ್ವಲ್ಪ ಇದು ಆದರೂ ಕೂಡ ಮೊದಲನೇದು 2,500 ರೂಪಾಯಿನ ಕೊಟ್ಟು 5 ವರ್ಷದ ಆಗೋಣ. ಅದರ ಪ್ರಯೋಗವನ್ನು ಮುಂದೆ ಉಪಯೋಗ ಆಗಿದ್ರೆ ಮುಂದೆ ಅದನ್ನು ಇದು ಮಾಡೋಣ. ಮತ್ತು MD ಅವರು ಈಗಾಗಲೇ ಹೇಳಿದ ಹಾಗೆ ಇದು ತುಂಬ ಉತ್ತಮವಾದಂಥ, ನೋಡಲಿಕ್ಕೂ ಕೂಡ ತುಂಬ ಅಟ್ರಾಕ್ಷನ್ ಇದೆ ನಮ್ಮದು ಸಹಕಾರ ಸಿಂಚನ. ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಮ್ಯಾಗ್ಜಿನ್ಗಳನ್ನು ನೀವು ನೋಡಿ, ಸಹಕಾರ ಸಿಂಚನ ಇದೇನಪ್ಪ ಕೊಟ್ಟಿದಾರಲ್ಲ, ತುಂಬ ಅದು ಮುಖಪುಟ ಇತ್ಯಾದಿ ತುಂಬ ಚೆನ್ನಾಗಿ ಬಂದಿದೆ, ಡ್ರಾಯಿಂಗ್ ಇತ್ಯಾದಿ. ಮತ್ತು ಒಳಗೆ ಕಂಟೆಂಟು ಕೂಡ ಹಾಗೆ. ಮತ್ತು ಇಡೀ ದೇಶದಲ್ಲಿ ಬೈಲಿಂಗ್ವೆಲ್ ಕೋಆಪರೇಟಿವ್ ಬೈಲಿಂಗ್ವೆಲ್ ಇರ್ತಕ್ಕಂಥದ್ದು ಇದು ಒಂದು ಮ್ಯಾಗ್ಜಿನ್. ಬೈಲಿಂಗ್ವೆಲ್ ಅಂದರೆ ಕನ್ನಡ ಇಂಗ್ಲೀಷ್ 2 ಭಾಷೆಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಮ್ಯಾಗ್ಜಿನ್ ಆಗಿದೆ. ಅದು RNID ಹೋದ ಸಲ ನಾವು ಸಾಕಷ್ಟು ಸಲ ಹೋಗಿ 2-3 ಸಲ ಹೋದ್ವಿ. ಅವ್ನು ಏನು ಇದು ಆಯಿತು ಎಲ್ಲ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂದ. ಹೋದ ವರ್ಷ ಇನ್ನೂ 2 ಏನೋ ಉಳ್ಕೊಂಡ್ವಿ, ಅದನ್ನು ಮಾಡಿ ಮೊನ್ನೆ ಅಪ್ಡೇಟ್ ಮಾಡಿ ಕಳಿಸಿದ್ದಾರೆ. RNI ನಂಬರ್ ನಮ್ಗೆ ಬಂತಂದ್ರೆ ಭಾಳ ಚೀಪ್ ಇದರಲ್ಲಿ ನಾವು ಇದನ್ನು ಪೋಸ್ಟ್ ಮಾಡ್ಬೋದು. ಈಗ ನಮ್ಗೆ ಒಂದಕ್ಕೆ 5-10 ರೂಪಾಯಿ ಬೀಳ್ತಾ ಇದೆ. 25%. ಇಡೀ ಇಂಡಿಯಾ ತುಂಬದ 25 ಪೈಸೆಯಲ್ಲಿ ನಾವು ಇದನ್ನು ಕಳಿಸ್ಬೋದು. ಆವಾಗ ಹೆಚ್ಚು 1,000, 2,000, 3,000 ನಾವು ಇದನ್ನು ಪ್ರಿಂಟ್ ಮಾಡಿ ಕಳಿಸ್ಬೋದು. ಈಗ ಪೋಸ್ಟಲ್ ಚಾರ್ಜ್ ಹೆಚ್ಚಾಗ್ತದೆ. ಕೇವಲ 500 ಕಾಪಿಗಳನ್ನು ಮಾಡ್ತಾ ಇದ್ದೀವಿ. ಅದ್ರ ಒಳಗಡೆ ನಾವೆಲ್ಲರೂ ಕೂಡ ಇದರ ಮೆಂಬರನ್ನು ಆಗೋಣ. ಮತ್ತು ಉಳಿದ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳು ಕೂಡ ಇದರ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ತಿಳಿಸೋಣ. ಅದೇ ರೀತಿಯಾಗಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ NCO ಇದು ಜನರಲ್ ಬಾಡಿ ಇರುತ್ತೆ. ಹೋದಂಥ ಸಂದರ್ಭ ಈ ವರ್ಷ ಏನಾದರೂ ಮಾಡಿ ಅದನ್ನು ಕ್ಲಿಯರ್ ಮಾಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಸೊ ಹೀಗೆ ಬಂದ ವೇಳೆ ಅನೇಕ ಸಹಕಾರಿಗಳು ಇದರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸಹಕಾರಿ TV ಚಾನಲ್ ಬರ್ತಂಥ ಅವಶ್ಯಕತೆ ಇತ್ತು, ಇದು ಆಗಲೇಬೇಕು ಅಂತಕ್ಕಂಥದ್ದನ್ನು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನಾಗಿದೆ. ರಾಷ್ಟ್ರ ಮಟ್ಟದ ಸಹಕಾರ ಭಾರತೀಯ ಒಂದು ರಾಷ್ಟ್ರೀಯ ಅಧಿವೇಶನ ಇತ್ತು 2-3 ವರ್ಷದ ಕೆಳಗಡೆ. ಅದು ಡೈರೆಕ್ಟ್ ರಿಲೇ ಅಲ್ಲಿಂದ ಕೂಡ ಮಾಡಿದರು. ಹೀಗೆ ಸಾಕಷ್ಟು ಕೆಲಸವನ್ನು ಇದು ಸಹಕಾರ ಚಾನಲನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಇದಕ್ಕಿನ್ನೂ ಉತ್ತಮವಾಗಿ ದೊಡ್ಡ ಪ್ರಮಾಣದ ಬೃಹದಾಕಾರವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡೋಣ. ಬರ್ತಕ್ಕಂಥ ವರ್ಷದಲ್ಲಿ 1,000ಕ್ಕೂ ಹೆಚ್ಚು ಸಿಂಚನದ ಸದಸ್ಯತ್ವವನ್ನು ಮಾಡೋಣ. ನಾವು ಗುರಿ 3,000 ಇಟ್ಕೊಂಡಿದ್ದೀವಿ. 3,000 ತಲುಪಲಿ ಪ್ರಯತ್ನವನ್ನು ನಾವು ಮಾಡೋಣ. ಅದೇ ರೀತಿಯಾಗಿ 1,000 ಸದಸ್ಯತ್ವವನ್ನು ನಾವು ಮಾಡಿದೀವಿ ಅಂದರೆ ಈ ಚಾನಲ್ನ ಪ್ರಾರಂಭ ಮಾಡ್ಬೋದು. ಸದ್ಯಕ್ಕೆ 1,00,000 1,000 10 ಕೋಟಿ ಆಗುತ್ತೆ. ಉಳಿದ ಹಾಗೆ ಮಾಡ್ಕೊತ ನಾವು ಪ್ರಾರಂಭವನ್ನು ಮಾಡ್ಬೋದು.
ಆ ಸೆಟ್ರೇಟ್ ಚಾನಲ್ ಆದ ತಕ್ಷಣ ಎಲ್ಲರೂ ಮೆಂಬರ್ ಕೊಡ್ಲಿಕ್ಕೆ ಬರ್ತಾರೆ. ನಾನು ಪ್ರಾರಂಭ ಹೇಳೋದಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಅಂತ ಸ್ವಲ್ಪ ಇದಾಗುತ್ತೆ. ನಾವೆಲ್ಲರೂ ವಿಶ್ವಾಸವನ್ನು ಇಟ್ಟು ಮಾಡೋಣ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ನಾವೆಲ್ಲ ಆಡಳಿತ ಮಂಡಳಿಯವರು ಕೂಡ ಕಳೆದ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಕೆಲವರು 2 ಕೋಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲವರು 3 ಕೋಟಿ ಹೇಳಿದ್ದಾರೆ, ಕೆಲವರು 1 ಕೋಟಿ ಹೇಳಿದ್ದಾರೆ. ಸೊ ಅವರಿಗೆ ರಾಜಶೇಖರ್ ಹೇಳಿದಾಗೆ ಆಡಳಿತ ಮಂಡಳಿಯವರಿಗೆ ಜವಾಬ್ದಾರಿ, ನಾವು ನಮ್ಮ ಜಿಲ್ಲೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳನ್ನು ಜವಾಬ್ದಾರಿ ತಗೊಂಡು ಅಲ್ಲಿ ಪ್ರವಾಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ನಿಮ್ಮ ಹತ್ತಿರ ಬಂದಾಗ ನೀವು ಸ್ಪಂದಿಸ್ರಿ. ಇದು ಸಹಕಾರಿ ಟಿವಿ, ಈ ಸಹಕಾರಿ ಟಿವಿ ನಿಮ್ಮ ಟಿವಿ, ಇದು ಎಲ್ಲ ಸಹಕಾರಿಗಳ ಟಿವಿ, ಇದು ಕರ್ನಾಟಕ ರಾಜ್ಯದ ಸಹಕಾರಿ ಟಿವಿ ಆಗಿ ಹೊರಹೊಮ್ಮಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಸಹಕಾರಿಗಳೇ, ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಮಹಾಮಂಡಳದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲಾದಂತಹ ಎಲ್ಲ ವಿಷಯಗಳನ್ನು ನೀವು ಸಹ ನೋಡಿದ್ರಲ್ಲ. ಇದು ಈ ಒಂದು 8ನೇ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯ. ಸೊ ನೀವು ಸಹ ಸಹಕಾರಿ ಟಿವಿ ನೋಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಸಹಕಾರಿಗಳಿಗೆ ಈ ವಿಷಯವನ್ನು ತಲುಪಿಸಿ ಸಹಕಾರಿ ಟಿವಿಯನ್ನು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಹಕಾರಿಯ ಎಲ್ಲ ಸುದ್ದಿಗಳು ಪ್ರಚಾರಗಳನ್ನು ತಲುಪಿಸಿ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.